ಗಿಜಿಗಿಜಿ ಹುआ तो काफी पक्का ಕೃಷಿ ಪಂಡಿತ ಹಾಗೂ ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿರುವ ಕಟ್ಟಮನೆ ಪ್ರೇಮ ಗಣೇಶ್ ಅವರು ಮೇಜರ್ ಕ್ವಶನ್ ಸ್ಟುಡಿಯೋಸ್ ಬಂದಿದ್ದಾರೆ. 4 ಸತಿ ಗೊಬ್ಬರ ಕೊಟ್ಟು ಬೋರ್ಡ್ ಸ್ಪ್ರೇ ಎಲ್ಲ ಸ್ಪ್ರೇಗೆ ಕೊಟ್ರೆ ಕೆಳಗೆ ಕೂತಿರ್ತೀನಿ ನಾನು. ರೆಕ್ಕೆ ತುಂಡಾದ್ರೆ ನೀವು ಹೇಳ್ತೀರಾ ನೋಡಿ ಎರೆಹುಳಗಳು. ಓಕೆ ಗುಡ್. ಸಾಯಿಲ್ ಟೆಸ್ಟಿಂಗ್ ಅಲ್ಲಿ ಏನ್ ನೋಡ್ತೀರಾ ನೀವು ಬೇಸಿಕಲಿ? ಸಾಯಿಲ್ ಟೆಸ್ಟಿಂಗ್ ಎಸಿಡಿಟಿ ಒಂದು ಮೇನ್. ಎಸಿಡಿಟಿ ಕೃಷಿಗೊಂದು ದಿನಕ್ಕೊಂದು 8-9 ದಿನ ಕೃಷಿ ಕೊಟ್ರಿ. ಹೌದು. ನೀವು ಕನ್ಸೈನ್ಮೆಂಟ್ ಕಾಫಿ ಕೊಡಲ್ಲ? ಇಲ್ಲ. ಅದೇ ಹಂಗೆ ಆತರ ಕಾಫಿ ಕಂಪೇರ್ ಮಾಡಿ ಪೇಪರ್ ಕೆಲಸ ಕಮ್ಮಿ ಅಂತ ಅನ್ಸುತ್ತೆ ನಿಮಗೆ? ಕೆಲಸ ಕಮ್ಮಿ, ತುಂಬಾ ಪ್ರಾಫಿಟ್, ಕೆಲಸ ಕಮ್ಮಿ. ಚಿಕ್ಕ ಪುಟ್ಟ ರೈತರಿದ್ರು ಕೂಡ ಸುಣ್ಣನ ಬ್ಲೈಂಡ್ ಆಗಿ ಹಾಕ್ಬೇಕಲ್ಲ? ಇಲ್ಲ, ಟೆಸ್ಟ್ ಮಾಡಿದ್ಮೇಲೆ ಹಾಕ್ತಿವಿ. ಮಲ್ಚಿಂಗ್ ಆದ್ರೆ ಏನು? ಪ್ರೊಟೆಕ್ಟ್, ಇದನ್ನ ಸನ್ಲೈಟ್ ಇಂದ ರೂಟ್ ಡ್ಯಾಮೇಜ್ ಆದಾಗೆ ಪ್ರೊಟೆಕ್ಟ್ ಮಾಡೋದು. ಮಾಡುತ್ತೆ ಈ ಸೊಪ್ಪುನೆಲ್ಲ ಎಕ್ಸಸ್ ಇರುತ್ತಲ್ಲ ಅದನ್ನ ಈ ಗುಂಡಿ ಒಳಗೆ ಹಾಕ್ತಿವಿ ನಾವು. ಎಕರೆಗೆ 45 ಮೂಟೆ ಕೊಯ್ಯೋದು ಸುಮ್ಮನೆ ತಮಾಷೆ ಅಲ್ಲ, ಎಲ್ಲ ಕಡೆ ಕೆಲಸ ಮಾಡ್ಬೇಕು. ಹೊಸ ವೆರೈಟಿ ಇದು ರಿಸರ್ಚ್ ಕೊಟ್ಟದ್ದು ಗಿಡ. ಇದು ಗೋಬರ್, ಇದು ಸಗಣಿ, ಇದು ಗೋಬರ್. ನಾವು ಆಗಿಂದ ಗೋಬರ್ ಗ್ಯಾಸ್ ಯೂಸ್ ಮಾಡ್ತಾ ಇದೀವಿ. ಧೈರ್ಯ ಮಾಡಿ ಕೃಷಿಗೆ ಬರ್ಬೋದಾ? ನೋ ಒನ್ ಟು ಟೆಲ್, ನೋ ಒನ್ ಟು ಆಸ್ಕ್. ನೋ ಒನ್ ಟು ಟೆಲ್, ನೋ ಒನ್ ಟು ಆಸ್ಕ್. ಯು ಆರ್ ದ ಬಾಸ್. ಇಲ್ಲಿ ಹೇಳ್ತಾರಲ್ಲ ನಮ್ಮ ಅರೆಭಾಷ್ ಅವರು ಇದ ಕೊಡಗಲ್ಲಿ, ಐ ಮನಿ ಐ ಡ್ರಿಂಕ್. ಜೀವಾಮೃತ ಮಾಡುವೆ. ಅದು ನಾನು ವರ್ಷಕ್ಕೊಂದು 5 ಎಕರೆ ಅಷ್ಟಾದ್ರೂ ಕವರ್ ಮಾಡನೆ. ನನಗೆ 3 ಹೋಳು. ನಂಗೆ ಹೊರಗಡೆಯಿಂದ ವಿಶ್ವಾಸ ಇಲ್ಲ ತಾಕೆ. ಹಾಗಾಗಿ ನಾವು ಬರೀ ಇಲ್ಲಿ ನಮ್ಮದೇ ಮಾಡಿ ನಾವು ಅದನ್ನ ಗಿಡಗಳಿಗೆ ಹಾಕ್ವೆ. ಇಲ್ಲಿ ಬನ್ನಿ, ಇವೆಲ್ಲ ವೆಸ್ಟ್ ಬೆಂಗಾಲ್. ಈಗ ಅವಳು 15 ವರ್ಷ ಅಂತ ನಮ್ಮ ಮನೇಲಿ ಉಂಟು. सब लोग कैसा है? हमारे यहाँ ये करते हैं, हमारे यहाँ ये करते हैं. एक ಗಿಜಿಗಿಜಿ हुआ तो काफी पक्का. ಔಟಾ ಔಟಾ ಮತ್ತೆ ಔಟ್ ಗಿಜಿಗಿಜಿ ಔಟ್ ಅಲ್ಲ? ಹೆಂಗುಂಟು ಕಾಫಿದು ಕಲರ್ ನೋಡಿ. ಕಾಫಿ ಚೆನ್ನಾಗುಂಟು. ಹಾಗಲ್ಲ, ಗಿಜಿಗಿಜಿ ಒಂದು ಕಸ ಗಿಸ ಇರೋದಂಗೆ ಕ್ಲೀನಿಂಗ್. ಒಂದು ಗಿಜಿಗಿಜಿ ಹಾಕು, ಮತ್ತೆ ಕೆಲವು ಅಗ್ದು ನೋಡುವೆ. ಹಾಕಿ ನೈ ಅವಾಗ ಟಕ್ಕದೆ ಹೇಳೋ ಕಡ. ಹೌದು. ಹೆಂಗ ಔಟು ಔಟಾ ಹೌದು, ಇದು ಔಟು. ಬನ್ನಿ ಅಲ್ಲಿ ತೋಟಕ್ಕೆ ಹೋಗೋಣ, ಯಾಕಂದ್ರೆ ಮತ್ತೆ ಕೂತ್ಕೊಂಡು ಮಾತಾಡಕ್ಕೆ. ನಿಮ್ಮಲ್ಲಿ ಆಲ್ಮೋಸ್ಟ್ ಲೇಬರ್ಗೆ ಎಷ್ಟು ಒಂದು ರಫ್ಲಿ ಒಂದು? ನನಗೆ ಯಾವಾಗಲೂ 30 ಇರ್ತಿದೆ, ಈ ವರ್ಷ 20. 30-20 ಜನ. ನಿಮಗೆ ರೈಟರ್ ಇಲ್ಲ ಅಂತೆ. ಸೊ ಈ ಸೀಸನ್ ಮಾತ್ರ ಇವ್ರನ್ನ ಕರ್ಕೊಂಡೆ ಬನ್ನಿ ಬನ್ನಿ ಡ್ರೈವರ್ ಆಗಿ ರೈಟರ್ ಆಗಿ ನೋಡ್ಕೊಂಡವೆ. ಓಕೆ. ಅಂದ್ರೆ ಈ ರೈಟರ್ ಕಾನ್ಸೆಪ್ಟ್ ಅಂದ್ರೆ ಈ ರೈಟರ್ ಕಾನ್ಸೆಪ್ಟ್ ಬಂದ್ರೆ ಓನರ್ ಕೃಷಿ ಆಕ್ಟಿವಿಟಿ ಸ್ವಲ್ಪ ದೂರ ಹೋದೆನಾ? ಅಂದ್ರೆ ಓನರ್ ಏನ್ ರೈಟರ್ ಹೇಳ್ದಾನೆ ಕೇಳೋಕದ ಏನಾದ್ರೆ ಗೊತ್ತಿಲ್ಲ. ಏನಂತ ಹೇಳಿದ್ರೆ ಟೋಟಲಿ ಸಾಮಾನ್ಯ ರೈತರು ಅವರ ಮೇಲೆ ದಬ್ಬಾಳಿಕೆ ಮಾಡುವೆ ಕೆಲಸದವರ ಮೇಲೆ. ನಾವು ಮಾಡುವ ಇದೇ ಬೇರೆ. ನಾವು ತಪ್ಪು ಮಾಡ್ರೆ ತಪ್ಪು ಮಾಡೋಣ ಅಂತ ಹೇಳುವುದನ್ನ ತಿದ್ದಿಕೊಂಡು ಅವಕ್ಕೆ ಒಳ್ಳೆ ರೀತಿಲಿ ಬೈದಾವೆ. ಸ್ಲ್ಯಾಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡೋದು. ಹಾಗಾಗಿ ಇವು ಹಂಗಲ್ಲ, ಬ್ಯಾಡದ್ದು ಮಾತಾಡುವೆ ರೈತರು. ಮತ್ತೆ ಅವ್ರ ಜೊತೆ ಸೇರ್ಕೊಂಡು ಇದು ಕಳ್ಳು ಅದೆಲ್ಲ ಕೊಟ್ಟವೆ. ಸೊ ವೀಕ್ನೆಸ್ ಅದೇ. ಹಾಗಾಗಿ ಕೆಲಸದು ರೈತರು ಹೇಳ್ದಂಗೆ ಕೇಳ್ಕೊಂಡು ಕೆಲವು ಸಲ ಕೆಲಸನೇ ಸರಿ ಮಾಡುದಿಲ್ಲ. ಸೊ ಲಾಸ್ ಓನರ್ಗೆ ಸಾಲು. ನೀವು ಒಂದು ದಿನಕ್ಕೆ ಕೃಷಿಗೆ ಒಂದು ದಿನಕ್ಕೊಂದು 8-9 ದಿನ ಕೃಷಿ ಕೊಟ್ರಿ. ಎಷ್ಟು ವರ್ಷದಿಂದ ಕೊಡ್ತಾಳ್ರಿ ಕೃಷಿ ಕೊಡ್ತಾ ಇದ್ದೀರಾ ಕೃಷಿಗೆ? 40 ವರ್ಷದಿಂದ ಕೊಡ್ತಾಳ. ನನ್ನ 3 ತಿಂಗಳ ಮಗುನು ಬಿಟ್ಟು ನಾನು ತೋಟಕ್ಕೆ ಹೋಗ್ತಿದ್ದೆ. 40 years ಡೇ ಸಂಡೇ ಇಲ್ಲ ಸಂಡೇ ರಜೆ. 40 years ದಿನಕ್ಕೆ 8-9 ಗಂಟೆ ಕೃಷಿ. ಹೌದು. ಒಂದೊಂದ್ಸಲ ತೋಟಕ್ಕೆ ಬುತ್ತಿ ತಗೊಂಡು ಹೋದಿರಿ? ಹೌದು. ಅಂದ್ರೆ ನಂದು ಇಲ್ಲಿ 10 acres ಉಂಟು, ಮತ್ತೆ 15 acres ಹೊಸಕೇರಿ ಕಟ್ಟೆ ಮಾಡಿ 10 acres ಉಂಟು. ಸೊ ಅದಕ್ಕೆಲ್ಲ ಅಲ್ಲೇ ಅಂತ ಸುಮ್ಮನೆ ತೋರ್ಸಕ್ಕೆ. ಇದ್ರಲ್ಲಿ ಈಗ 750 bags ಉಂಟು ವರ್ಷದ ಸ್ಟಾಕ್. ಓಕೆ. ಈಗ ನಾ ಮತ್ತೊಂದು ವಿಚಾರ ಹೇಳಿದೆ ಅಂತ ಹೇಳಿದ್ರೆ, ನಿಮ್ದು ನೀವು ಕನ್ಸೈನ್ಮೆಂಟ್ ಕಾಫಿ ಕೊಡಲಿಲ್ಲ? ಇಲ್ಲ, ನಾವು ಗೋಡೌನ್ಲಿ ಇನ್ನೊಂದು ಗೋಡೌನ್ಲಿ ಒಂದು 1000 ಬ್ಯಾಗ್ ಉಂಟು. ಹಾಗೆ ನಾವು ಹಣ ಜಾರದೆ ನೋಡ್ಕೊಳ್ಳೋದು ನಂಗೆ ಅಭ್ಯಾಸ ಉಂಟು. ಹೌದಾ? ಹಾಗೆಂತ ಹೇಳಿದ್ರೆ ಈ ವಿಚಾರ ಉಂಟಲ್ಲ ಅಂತ ಹೇಳಿದ್ರೆ, ನೀವು ಕನ್ಸೈನ್ಮೆಂಟ್ ಕಾಫಿ ಕೊಡಲ್ಲ? ಅದೇ ಹಂಗೆ ಆತರ ಅದು ಒಳ್ಳೇದ ಲಾಭ? ಇಲ್ಲ, ಅಕಸ್ಮಾತ್ ನಾವು ಒಂದು ಪರ್ಸನಿಗೆ ಕೊಟ್ಟವೆ, ಅವ ಒಂದು ಚೆಕ್ ಕೊಡದ್ಲೆ. ಕನ್ನಡಕ್ಕೆ ಬನ್ನಿ. ಸಾರಿ, ಅವನು ಚೆಕ್ ಕೊಡೋದಿಲ್ಲ, ನಮಗೆ ಡಾಕ್ಯುಮೆಂಟ್ಸ್ ಏನಿರೋದಿಲ್ಲ. ಒಂದು ಪರ್ಸನ್ ಮೇಲೆ ಟ್ರಸ್ಟ್ ಮಾಡಿ ನಾವು ಕೊಡ್ತೀವಿ. ಅವ್ರು ಏನ್ ಮಾಡ್ತಾರೆ, ಇನ್ ಕೇಸ್ ಈಗ ಯಂಗ್ಸ್ಟರ್ಸ್ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ, ಏನು ಕ್ಲೋಸ್ ಆಗ್ಬಹುದು, ಅವನ ಕಂಪನಿನೇ ಕ್ಲೋಸ್ ಆಗಬಹುದು. ನಾವು ಹೇಗೆ ಫೈಟ್ ಮಾಡೋದು? ಇಲ್ಲವೇ ಇಲ್ಲ. ನಾವು ಕ್ಯಾರಿ
ಕ್ಯಾಶ್ ಅಂಡ್ ಕ್ಯಾರಿ. ಕ್ಯಾಶ್ ಅಂಡ್ ಕ್ಯಾರಿ. ಕ್ಯಾಶ್ ಅಂಡ್ ಕ್ಯಾರಿ. ಇವತ್ತು ಕೊಟ್ರೆ ಅವನು ಅವತ್ತೇ ಆನ್ಲೈನ್ ಹಾಕಬೇಕು. ಆ ಕಂಡೀಷನ್ ಮೇಲೆ ನಾವು ಕೊಡೋದು. ಯಾವತ್ತು 10 ರೂಪಾಯಿ ಕಮ್ಮಿ ಆದ್ರೂ ಪರವಾಗಿಲ್ಲ, ಟ್ರಸ್ಟ್ ಇಲ್ಲ. ಟ್ರಸ್ಟ್ ಈಗಿನ ವ್ಯಾಪಾರ ಹಾಗಿದೆ. ಅಷ್ಟೇ ಅಷ್ಟೇ. ಹೇಳಿ. ಒಂದು ನನಗೆ ಆಂಟಿ ನನಗೆ ಗೊತ್ತಿದ್ದಂಗೆ ಇದೆಲ್ಲ ಇದೊಂದು ಕನಿಷ್ಠ ಪಕ್ಷ ಒಂದು 70 ವರ್ಷ ಹಳೆ ಗಿಡ ಅಲ್ಲ? ಹೌದು ಹೌದು. ಇದು ಟಿಪಿಕಲ್ ಓಲ್ಡ್ ರೋಬಸ್ಟ್. ಹೌದು. ಓ ಇಲ್ಲ, 274 ಇದು. 274. ಓಕೆ. ಈಗ ಕೆಲವು ಮಿಕ್ಸ್ ಇರಬಹುದು. ಈಗ ಗಿಡಗಳು ದೊಡ್ಡದಾಗಿದೆ, ಇದಾಗಿದೆ. ಈಗ ಇದರಲ್ಲಿ ಕಪಾತ ಆಯ್ತು. ಕಪಾತ ಆಗಿಲ್ಲ ಅಣ್ಣ, ಇದು ಆಗ್ಲಿಲ್ಲ. ಇದು ನಾವು ಇದು ಆಗ್ಲೇ ಇಲ್ಲ, ಈಗ ಕುಯ್ತಾ ಇರೋದು. ನಮ್ದು ಅಲ್ಲೆಲ್ಲ ಹೊರಗಡೆ ಎಲ್ಲ ಮುಗಿಸಿ ಬಂದು ಇದು ಈಗ ಕುಯ್ತಾ ಇರೋದು. ನೋಡಿ ಹೀಗಿರುತ್ತೆ ತೋಟ. ಇದು ಯಾವ ಕಾಲಕ್ಕೂ ನಮ್ಮಲ್ಲಿ ಈ ತರ ಕಚಡ ಬರೋದೇ ಇಲ್ಲ. ಹೀಗೆ ಮೇಂಟೈನ್ ಮಾಡ್ತೀವಿ. ಇದೆಲ್ಲ 10 ಅಡಿ ಗಿಡಗಳು. 10 ಅಡಿ ಗಿಡ. ಕಾಫಿ ತೋಟ ಕೂಡ್ಕೊಂಡಿದೆ. ಹೌದು ಹೌದು. ಮತ್ತೆ ನಾವು ಇದನ್ನ ಸೊಪ್ಪು ಮುಚ್ಚಿ ಇಡೋದು, ಅದನ್ನ ಏನು ಪ್ರೊಟೆಕ್ಟ್ ಮಾಡಕ್ಕೆ. ಹೇಗೆ ಇದು ಮಾಡಬಾರ್ದು, ಬೇರು ಬಿಸಿಲಿಗೆ ಕಾಯಬಾರ್ದು. ಸೊ ಮಲ್ಚಿಂಗ್ ಯಾವಾಗ್ಲೂ ಮಾಡ್ಕೊಳ್ಬೇಕು. ಈ ಸಮ್ಮರ್ ಅಲ್ಲಿ ನಾವ್ ಯಾವಾಗ್ಲೂ ಮಲ್ಚಿಂಗ್ ಮಾಡ್ಕೊಂಡ್ರೆ ಅದಲ್ಲಿ ಪ್ರೊಟೆಕ್ಟ್ ಆಗುತ್ತೆ ಅಂತ. ಇದು ಈಗ ನನಗೆ ಮತ್ತೊಂದು ಕೇಳಬೇಕಿತ್ತು. ಗಿಡಗಳು ಹಳೆದಾದಾಗ ತುಂಬಾ ಕಡೆ ಕಟ್ ಮಾಡ್ಬಿಟ್ಟು ಹೊಸ ಗಿಡ ಬಿಡ್ತಾರೆ. ಅದು ತೋರಿಸ್ತೀನಿ ಅಣ್ಣ. ಎಲ್ಲಿ ಮಾಡಿದಿರೋದು? ಹೋಗೋಣ. ಇದು ನೋಡ್ತೀರಿ, ಇದನ್ನ ಇದ್ರಲ್ಲಿ ಮಾಡಿರೋದು. ಇದು ವರ್ಮಿ ಕಾಂಪೋಸ್ಟ್. ಇದು ನೋಡಿ ಈ ತರ ಗೊಬ್ಬರ ಇರುತ್ತೆ. ಇದ್ರಲ್ಲಿ ಹುಳ ಇರುತ್ತಣ್ಣ. ಇದು ಎರೆಹುಳ. ಪುಟ್ಟು ತೋರಿಸ್ತೀಯ ನೀನು? ಎತ್ತ ಗುದ್ಲಿ ತರ್ತೀಯ? ನೋಡ್ಕೊಂಡು ಬನ್ನಿ. ಇರು. ಅದು ತುಂಬಾ ಡೀಪ್ ತೊಂದ್ರೆ ಇಲ್ಲ. ಇದರಲ್ಲಿ ಎರೆಹುಳ ಮಾಡಿದ್ರೆ ನೋಡಿ ಅಣ್ಣ, ಇಲ್ಲಿ ನೋಡಿ. ಬನ್ನಿ, ಇಲ್ಲಿ ನೋಡಿದ್ರಿ? ಓಕೆ. ನೋಡಿ ಎರೆಹುಳ ನೋಡಿ. ಎಸ್, ಕ್ಯಾನ್ ಯು ಫೋಕಸ್? ನೋಡಿದ್ರೆ ನೋಡಿ ಇಲ್ಲಿ ನೋಡಿ ಎರೆಹುಳಗಳು. ಓಕೆ, ಗುಡ್. ಇಟ್ ಇಸ್ ಗುಡ್ ಮ್ಯಾನ್ಯೂರ್ ಅಂತ ಲೆಕ್ಕನಾ? ಅಲ್ಲಣ್ಣ, ಎರೆಹುಳ ಗೊಬ್ಬರ ಹಾಕಿರೆ ಅದು ಏನದೆ ಅಂದ್ರೆ ಗೊಬ್ಬರ ತುಂಬಾ ಚಂದ ಇದ್ದದೆ ಗೊಬ್ಬರ. ನೋಡಿ ಇಲ್ಲಿ ಗಟ್ಟಿ ಗೊಬ್ಬರ ಹಾಕುದಕ್ಕಿಂತ ಇದೆಲ್ಲ ಎರೆಹುಳ ಗೊಬ್ಬರದ್ದು. ಇದು ನೋಡಿ, ನಾವು ಮೆಣಸಿಗೆ ಇದನ್ನ ನೀವು ಹೆಂಗೆ ಮಾಡಿರೋದು? ಸಗಣಿ ಮತ್ತೆ ಈ ತರ ಇದ್ದದೆ ನೋಡಿ ಗೊಬ್ಬರ. ಓಕೆ, ಇದನ್ನ ಹೆಂಗೆ ಮಾಡಿರೋದು ನೀವು? ಇದು ಒಂದು ಲೇಯರ್ ಸಗಣಿ, ಒಂದು ಲೇಯರ್ ಸೊಪ್ಪು, ಒಂದು ಲೇಯರ್ ಸಗಣಿ, ಒಂದು ಲೇಯರ್ ಸೊಪ್ಪು, ಹಾಗೆ ಹಾಕಿ ವರ್ಮುನ ಕಲೆಕ್ಟ್ ಮಾಡಿ ಇಟ್ಕೊಳ್ಬೇಕು. ವರ್ಮಿಲಿನ್ ಸಿಗುತ್ತೆ. ವರ್ಮು ನಾವು ಮಾಡ್ತಾ ಇರುವಾಗಲೇ ಅದು ಡೆವಲಪ್ ಆಗುತ್ತೆ. ಒಂದು ಈ ತರ ಮಾತಾಡೋಕೆ ತುಂಬಾ ವಿಚಾರ ಬರ್ತದೆ. ರೌಂಡ್ ಅಪ್ ಗಳನ್ನ ಯೂಸ್ ಮಾಡ್ತೀರಾ ನೀವು? ಇಲ್ಲ, ಯೂಸೇ ಮಾಡಲ್ಲ. ನಮ್ಮ ಅಪ್ಪನಿಗೆ ಡ್ಯಾಡಿ ಈ ರೌಂಡ್ ಅಪ್ ಸ್ಪ್ರೇ ಏನು ಯೂಸ್ ಮಾಡಲ್ಲ. ಇಲ್ಲ, ಕೆಮಿಕಲ್ ಯೂಸ್ ಕಮ್ಮಿ. ಅದು ತುಂಬಾ ಕಡೆ ರೈತರು ಏನಂದ್ರೆ ಕಚಡ ಬರೆದ ಮೇಲೆ ರೌಂಡ್ ಅಪ್ ಹೊಡಿತಾರೆ. ಅದರಿಂದ ಇದು ಎರೆಹುಳುಗಳು ಏನು ಇರಲ್ಲ. ಇಲ್ಲ ಸತ್ತೋಗ್ಬಿಡ್ತಾರೆ. ಜೈವಿಕ. ಇಂಥ ಗೊಬ್ಬರನ ನಾನು ಕಲೆಕ್ಟ್ ಮಾಡಿ ಸ್ಟಾಕ್ ಮಾಡಿರ್ತೇನೆ. ಒಂದು 5 ಎಕರೆಗೆ ವರ್ಷಕ್ಕೆ ಹಾಕ್ತಾ ಹೋಗ್ತೇನೆ. ನೋಡಿ ಈ ತರ ಇರುತ್ತೆ ಗಿಡಗಳು. ಹೈಟು, ಡೆವಲಪ್ಮೆಂಟ್, ಕಲರ್ ನೋಡಿ. ಇದು ಈಗ ಮೊನ್ನೆ ತಾನೇ ಇದು ರೆಕ್ಕೆ ಎಲ್ಲ ಫಾರ್ವರ್ಡ್ ಆಗಿದೆ. ಹೌದು, ರೆಕ್ಕೆ ಫಾರ್ವರ್ಡ್ ಆಗಿದೆ. ಹೌದು. ಇರಿಗೇಷನ್ ಮಾಡಕ್ಕೆ ರೈಟ್ ಟೈಮ್ ಮಾಡಬೇಕಾ? ಇದು ಇನ್ನು ಕುಯ್ದಿದಷ್ಟೇ ಅಲ್ಲ, ಬೇರೆ ಕಡೆ ಎಲ್ಲ ಸುಸ್ತಾಗಿಲ್ಲ. ಇದು ಲೋಕಲ್ ಅವಕಾಡೋನಲ್ಲ, ಏನಾದ್ರು ಬೇರೆ ಜಾತಿ? ಇಲ್ಲ, ಇದು ಜಾತಿ. ಇದು ಎಲ್ಲಿ ಜಾತಿ? ಚಟ್ಟಳಿದು. ಓಕೆ, ಚೆನ್ನಾಗಿದೆ. ಹೌದು. ಇದು ನೋಡಿ, ನಾವು ಇದ್ ಮಾಡಿದ್ದು ಎಂತ ಕಟ್ ಮಾಡಿ ಅದರಲ್ಲಿ ಬಂದಿದ್ದು ಇದು ಮಾಡಿದ್ದು. ಇಲ್ಲಿ ನೋಡಿ, ಕಾಫಿ ನೋಡಿ. ಓಕೆ, ಇದು ನೀವು ಹಳೆ ಗಿಡನ ಕಟ್ ಮಾಡಿ ಕಾಫಿ ಮಾಡಿದ್ದು. ಇದ್ರಲ್ಲೆಲ್ಲ ಇದು ಕಾಫಿ ಕುಯ್ಯಕ್ಕೆ ಬಾಕಿ ಇದೆ. ಹೌದು. ಅದು ನೋಡಿ, ಇದು ಡ್ರಿಪ್ ಇರಿಗೇಷನ್. ಯಾವ್ದು, ಕಾಫಿಗ? ಇಲ್ಲ, ಮೆಣಸಿಗೆ ಡ್ರಿಪ್ ಇರಿಗೇಷನ್. ಅಲ್ಲ, ಮೆಣಸು ಬಗ್ಗೆ ಮಾತಾಡಿ. ಇದು ಕಾಫಿ ಇನ್ನು ಈ ತೋಟ ಮೇಲೆದು ಅರ್ಧ ಕುಯ್ದ ಆಗಿದೆ ನೋಡಿ. ಈ ತರದಲ್ಲೇ ಕಾಫಿ ಇತ್ತು ನಮ್ದು. ಈ ಟೈಪ್ ಇದೆ. ಓಕೆ, ಇಟ್ ಇಸ್ ಗುಡ್. 4 ಸತಿ ಗೊಬ್ಬರ ಕೊಟ್ಟು, ಹೌದು, ಬೋರ್ಡು ಸ್ಪ್ರೇ ಎಲ್ಲ ಸ್ಪ್ರೇಗೆ ಕೊಟ್ರೆ, ಈ ಬಂಚಲ್ಲಿ ಸ್ಪ್ರೇ ಜೊತೆಗೆ ಹಿಡಿರಿ. ಸ್ಪ್ರೇ ಕೊಟ್ರೆ ತೊಂದ್ರೆ ಸ್ಪ್ರೇ ಕೊಟ್ರೆ ಇದರಲ್ಲಿ ಒಂದೊಂದು ಇದ್ರಲ್ಲಿ ಒಂದು ಕನಿಷ್ಠ ಪಕ್ಷ ಒಂದು 50-60 ಇದೆ. ಇಲ್ಲದ್ರೆ ಒಂದು 10-15 ಡ್ರಾಪ್ ಆಗುತ್ತೆ. ಹೌದು. ಗುಡ್. ಬಟ್ ಈ ಸಲ ಸ್ವಲ್ಪ ಡ್ರಾಪ್ ಆಯ್ತು. ಒಂದು 10% ಎಲ್ಲ ಡ್ರಾಪ್ ಆಗಿದೆ. ಆಗಿಲ್ಲ ಅಂತಿಲ್ಲ, ಆಗಿದೆ. ಇಲ್ಲಿ ಪ್ರೂನಿಂಗ್ ಆಗಿಲ್ಲ. ಎಕ್ಸಲೆಂಟ್. ಇದರಲ್ಲಿ ಫುಲ್ ಪೆಪ್ಪರ್ ಇತ್ತಾಯ್ತಾ. ಈಗ ಶೇಡ್ ಜಾಸ್ತಿ ಆಯ್ತು, ಇದಕ್ಕೆ ಪೆಪ್ಪರ್ ಗಿಡಗಳು ಹಾಳಾಯ್ತು. ನಂಗೆ ಮತ್ತೊಂದು ವಿಚಾರ ಹೇಳಿ. ಈ ಪೆಪ್ಪರ್ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಯಾವಾಗ ಬಂತು? 80s ಅಲ್ಲೇ ಬಂತ, ಅಲ್ಲ ಪೆಪ್ಪರ್ ಲೇಟಾಗಿ ಕಲ್ತಿದ್ದ ನೀವು? ಇಲ್ಲ, ಪೆಪ್ಪರೇ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ದು. 85 ಇಂದ ಕಾನ್ಸಂಟ್ರೇಷನ್ ಮಾಡಿ ಎಲ್ಲ ತೋಟಕ್ಕೂ ಪೆಪ್ಪರ್ ಹಾಕ್ದು. ಸೊ ಪೆಪ್ಪರ್ಲಿ 200 ಕ್ವಿಂಟಲ್ ಪೆಪ್ಪರ್ ಕುಯ್ದೋ ನಾವು. ಅದ್ರಲ್ಲೇ ನಮ್ಗೆ ಒಂದು
ಒಂದು ಫೈನಾನ್ಷಿಯಲ್ ಖುಷಿ ಸಿಕ್ಕಿರೋದು ಅಂದ್ರೆ ನಿಮಗೆ. ಯಾಕಂದ್ರೆ ಪೆಪ್ಪರ್ ಎಲ್ಲಿಂದ ಕಲ್ತು, ಯಾರು ಕಲ್ತ್ಕೊಟ್ರು? ಅಕ್ಕಪಕ್ಕದವ್ರು ನೋಡಿ ಕಲ್ತಾರೆ? ಹೌದು, ಅಕ್ಕಪಕ್ಕ ನೋಡಿ ಕಲ್ತಿದ್ದು. ಇವರ ಫ್ರೆಂಡ್ ಒಬ್ಬರು ಕುಕೇರ್ ನಾಣೆ ಅಂತಿದ್ರು, ಅವ್ರ ತೋಟದಲ್ಲಿ ತುಂಬಾ ಚೆನ್ನಾಗಿತ್ತು. ಹಾಗೆ ಎಲ್ಲಾ ಕಡೆಯಿಂದ ಕಲೆಕ್ಟ್ ಮಾಡಿ ತೋಟ ಇಂಪ್ರೂವ್ ಮಾಡ್ದೋ, ರನ್ನರ್ಸಿ ಹಾಕಿ ತೋಟ ಇಂಪ್ರೂವ್ ಮಾಡ್ದೋ. ಬಂದು 200 ಕ್ವಿಂಟಾಲ್ ವರೆಗೆ ಕುಯ್ದ್ವಿ. ಮತ್ತೆ ಗ್ರಾಜುವಲಿ ಬರ್ತಾ ಈಗ ಒಂದು 50 ಕ್ವಿಂಟಾಲ್ ಆಗುತ್ತೆ ಅಷ್ಟೇ. ಪೆಪ್ಪರ್ ಒಂದು ಅಪ್ಸ್ ಡೌನ್ಸ್ ಅಲ್ಲಿ ಇರುತ್ತೆ, ಹೋಗುತ್ತೆ ಬೇರೆ ಬೇರೆ ಕಾಯಿಲೆಗಳು. ಹೌದು. ಈ ಸ್ಪೈಸ್ ಬೋರ್ಡ್ ಅಲ್ಲಿ ಹೋಗಿ ಮಾತಾಡೋದು. ಹೌದು, ನನಗೆ ಇದ್ರಲ್ಲೆಲ್ಲ ಫಸ್ಟ್ ಹಾನರ್ ಮಾಡಿದ್ರು ಅಪ್ಪಂಗಳ ರಿಸರ್ಚ್ ಅಲ್ಲಿ. ಹೌದು, ಅಗ್ಮೆಂಟ್ ಫಾರ್ ಬೆಸ್ಟ್ ಪೆಪ್ಪರ್ ಕಲ್ಟಿವೇಶನ್ ಅಂತ ಹಿಂದೂ ಪೇಪರ್ ಅಲ್ಲಿ 2002 ಅಲ್ಲಿ ನಂದೊಂದು ದೊಡ್ಡ ಫೋಟೋ ಬಂದಿತ್ತು. ಪ್ರೇಮ, ನಂಗೆ ಈ ವಿಚಾರ ಹೇಳಿ, ಈ ಅಂದ್ರೆ ಈ ಸೈಂಟಿಸ್ಟ್ಗಳ ಜೊತೆ ನಿಮ್ಮ ಒಡನಾಟ ಫಸ್ಟ್ ಇಂದ ಇದೆ. ಈಗ ನೀವು ಅವ್ರು ಹೇಳೋದನ್ನ ಎಲ್ಲ ಅರ್ಥ ಮಾಡ್ಕೊಳ್ತೀರಾ, ಮತ್ತೆ ಎಲ್ಲ ಇಂಪ್ಲಿಮೆಂಟ್ ಮಾಡ್ಕೊಳ್ತೀರಾ? ಅಂದ್ರೆ ನಿಮ್ದೊಂದು, ಈಗ ನೀವೊಂದು ಸೀನಿಯರ್ ಪ್ಲಾಂಟರ್ ಅಂತ ಹೇಳ್ಬೋದು. 40 years ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ನಿಮ್ದೇ ಆದ ಒಂದು ಕೆಲವು ಇದನ್ನ ಕಂಡುಕೊಂಡಿದ್ದೀರಾ. ಪೆಪ್ಪರ್ ಕೃಷಿಯಲ್ಲಿ ಏನ್ ಕ್ರೂಷಿಯಲ್? ತಳಿ ಸೆಲೆಕ್ಷನ್ ಅಥವಾ ಕೆಲಸ ಹೆಂಗೆ? ಪೆಪ್ಪರ್ ಬಗ್ಗೆ ಹೇಳ್ತೇವೆ. ಈಗ ನಾವು ಕಾಫಿ ಬಗ್ಗೆ ಮಾತಾಡೋದಲ್ಲ, ಪೆಪ್ಪರ್ ಏನೆಲ್ಲ ಕೆಲಸಗಳು ಹೇಳಿ. ಈಗ ನೋಡಿ, ಇಲ್ಲಿಂದ ಶುರು ಮಾಡೋಣ. ನೀವು ಕುಯ್ತೀರಾ? ನೀವು ಏಪ್ರಿಲ್ ಅಲ್ಲಿ ಮಾರ್ಚ್ ಅಲ್ಲಿ ಕುಯ್ತೀವಿ. ಕುಯ್ದ ತಕ್ಷಣ ಇದಕ್ಕೂ ಇರಿಗೇಟ್ ಆಗುತ್ತೆ. ಯಾವುದಕ್ಕೆ? ಕಾಫಿಗೆ ಇರಿಗೇಟ್ ಮಾಡುವಾಗ ಅದಕ್ಕೂ ಇರಿಗೇಟ್ ಆಗುತ್ತೆ. 2 times ಇರಿಗೇಟ್ ಆಗುತ್ತೆ. ಅದರ ಮಧ್ಯ ನಾವು ಜಾನ್ವರಿಯಿಂದ ಸ್ವಲ್ಪ ನೀರು ಹಾಕಕ್ ಶುರು ಮಾಡ್ತೀವಿ ಪೆಪ್ಪರ್ಗೆ. ಡ್ರಿಪ್ ಹಾಕ್ತಿವಿ. ಈ ತೋಟಕ್ಕೆ ಮಾತ್ರ ಡ್ರಿಪ್ ಇದೆ, ಬೇರೆ ತೋಟಗಳೆಲ್ಲ ಡ್ರಿಪ್ ಇಲ್ಲ. ಅದಕ್ಕೆ ನಾವು ಟ್ರ್ಯಾಕ್ಟರ್ಗೆ ಇದು ಟ್ಯಾಂಕರ್ ಫಿಕ್ಸ್ ಮಾಡ್ಕೊಂಡು ಹೋಸ್ ಅಲ್ಲಿ ಹಾಕ್ತಿವಿ. ಇಷ್ಟಿಷ್ಟು ದಪ್ಪ ಇತ್ತು ನಮ್ದು ಪೆಪ್ಪರ್ ಬಳ್ಳಿ ಎಲ್ಲ. ಈಗೆಲ್ಲ ಇದಾಯ್ತು, ಏನು ಇಲ್ಲ, ಎಲ್ಲ ಕೊಲ್ಯಾಪ್ಸ್ ಆಯ್ತು. ಇನ್ನು ಹೊಸದಾಗಿ ಪ್ಲಾಂಟೇಶನ್ ಮಾಡ್ತಾ ಇದ್ದೀನಿ, ಡೆವಲಪ್ ಆಗ್ತಾ. ಇದೆಲ್ಲ ಚಂದ್ರ ಅಂತ ಹೇಳುವ ವೆರೈಟಿ. ನೀವು ಬೇಸಿಕಲಿ ಯಾವ ವೆರೈಟಿ ಪೆಪ್ಪರ್ ಅಲ್ಲಿ ಚೆನ್ನಾಗಿ ಕುಯ್ದಿರೋದು? ನೀವು ಯಾವ ತಗೊಂಡ್ಬಂದ್ರಿ ಇಲ್ಲಿ? ಪನ್ನೀರ್ 1 ಅದೇ ಬೆಸ್ಟ್. ಅದು ಹೇಗೆ? ಏರಿಯಾ ವೈಸಾ, ರೈನ್ಫಾಲ್ ವೈಸಾ, ಅದು ಹೈಟ್ ವೈಸಾ? ಎಲ್ಲದಕ್ಕೂ ಅಡ್ವೈಸೇಬಲ್. ಒಳ್ಳೆ ಕೊತ್ತು, ದೊಡ್ಡ ಇದಿರುತ್ತೆ, ಒಳ್ಳೆ ಕ್ರಾಪ್ ಬರುತ್ತೆ. ಯಾವಾಗ್ಲೂ ಆವರೇಜ್ ಕ್ರಾಪ್ ಬರುತ್ತೆ. ಯಾವಾಗಲೂ ಎವರೇಜ್ ಮೇಂಟೈನ್ ಅಷ್ಟು ಇಲ್ಲ. 2 times ಬೋರ್ಡೋ ಸ್ಪ್ರೇ ಮಾಡ್ತೀವಿ, 2 times ಇದು COC ಟ್ರಂಚಿಂಗ್ ಮಾಡ್ತೀವಿ. ಓಕೆ, COC ಅಂದ್ರೆ ಕ್ಯಾಲ್ಸಿಯಂ ಕಾಪರ್ ಆಕ್ಸಿಕ್ಲೋರೈಡ್ ಡ್ರೆಂಚಿಂಗ್ ಮಾಡ್ತೀವಿ. ಓಕೆ ಓಕೆ ಓಕೆ. ಇದು ಎರಡು ಬಿಟ್ಟರೆ ಬೇರೆ ಏನು ಎಕ್ಸ್ಟ್ರಾ ಕೆಲಸಗಳಿಲ್ಲ? ಬೇರೆ ಏನಿಲ್ಲ. ಹಾಗೆ ನೋಡ್ರಿ, ಕಾಫಿ ಕಂಪೇರ್ ಮಾಡಿ ಪೆಪ್ಪರ್ ಕೆಲಸ ಕಮ್ಮಿ ಅಂತ ಅನ್ಸುತ್ತೆ ನಿಮಗೆ? ಕೆಲಸ ಕಮ್ಮಿ. ಹೌದು, ತುಂಬಾ ಪ್ರಾಫಿಟ್, ಕೆಲಸ ಕಮ್ಮಿ. ಹೌದು. ಬಳ್ಳಿ ಸೈಜ್ ಇದ್ರೆ, ಬಳ್ಳಿ ಸರಿಯಾಗಿದ್ರೆ ಪ್ರಾಫಿಟ್ ತುಂಬಾ, ಕೆಲಸ ಕಮ್ಮಿ. ಮತ್ತೊಂದು ಚೆನ್ನಾಗಿ ನೋಡಿದ್ದೀನಿ ನೋಡಿ, ಇಲ್ಲಿ ನಿಮ್ಗೊಂದು 85 ಇಂಚು ಮಳೆ ಆಗೋ ಕಾರಣ ನೀವು ತೋಟದಲ್ಲಿ ಮರಗಳು ತುಂಬಾ ಬೆಳೆಸ್ತೀರಾ. ಹೌದು. ಇಲ್ಲಿ ನೀವು ಓಪನ್ ಆಗಿ ರೋಬಸ್ಟ ಬೆಳೆಸಲ್ಲ, ಮರಗಳಿದ್ದ ಕಾರಣ ನಿಮಗೆ ಪೆಪ್ಪರ್ಗೆ ಸ್ಕೋಪ್ ಇನ್ನೂ ಜಾಸ್ತಿ ಇದೆ. ಮರ ಬೆಳೆಸಿರುವ ಕಾರಣ ಪೆಪ್ಪರ್ ಇರೋದ್ರಿಂದ. ಈಗ 2 ವರ್ಷದಿಂದ ಮಾತ್ರ ಪೆಪ್ಪರ್ ಸ್ಪಾಯಿಲ್ ಆಯ್ತು. ಇಲ್ಲದಿದ್ರೆ ನಮ್ದು ತೋಟನು ಹಾಗೆ ಮಾಡ್ಬೇಕಿತ್ತು. ಬರೀ ಪೊಂಗರೆಗೆ ಮಾತ್ರ ನಾವು ಪೆಪ್ಪರ್ ಹಾಕಿದೀವಿ, ಮರಗಳಿಲ್ಲ, ಕಾಡು ಮರಗಳು. ಅಡ್ವಾಂಟೇಜ್ ಇದೆ, ನಾವು ಮಳೆಗಾಲ ಪೂರ್ತಿ ಪ್ರೂನಿಂಗ್ ಮಾಡ್ಕೊಳ್ಬಹುದು. ಸೊ ಕಾಫಿ ಪ್ಲಾಂಟೇಶನ್ಗೆ ಪ್ರಾಬ್ಲಮ್ ಆಗಲ್ಲ. ಅಗೇನ್ ಅದರಲ್ಲಿ ತುಂಬಾ ಫರ್ಟಿಲಿಟಿ ಕೊಡುತ್ತೆ. ಅದರ ಸೊಪ್ಪು ಕೊಳೆತು ಸೊಪ್ಪು ಗೊಬ್ಬರ ಆಗುತ್ತೆ ತುಂಬಾ. ನ್ಯಾಚುರಲ್ ಗೊಬ್ಬರ ಸಿಗುತ್ತೆ. ನಿಮ್ದೇನು ಮಾಡೆಲ್ ಇದೆ ನೋಡಿ, ಕೆಲವು ಕಡೆ ಪೆಪ್ಪರ್ ಕಮ್ಮಿ ಮಾಡಿ ಕಾಫಿ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಕೆಲವರಲ್ಲಿ ಕಾಫಿ ತುಂಬಾ ಪೆಪ್ಪರ್ ಆದಲ್ಲಿ ಕಾಫಿ ಚೆನ್ನಾಗಲ್ಲ. ಈಗ ಈ ಮಾಡೆಲ್ ನೀವೇ ಕಂಡ್ಕೊಂಡಿರೋದು, ನಾನು ಈ ತರ ಫೋಕಸ್ ಮಾಡ್ತೀನಿ, ಎಲ್ಲ ಕಡೆ ನೋಡಿ ನೀವೇ ಇದು ಮಾಡ್ಕೊಂಡಿರೋದು. ಈಗ ಒಂದು ಟೈಮಲ್ಲಿ ಈ ರೇಟ್ಗಳು ಹೇಳ್ತಾರೆ ಇರಲ್ಲ. ಕಾಫಿಗೆ ಒಂದು ಸ್ವಲ್ಪ ಟೈಮಿಂದ 3,000 ಬಿದ್ದೋಗಿತ್ತು, ಪೆಪ್ಪರ್ ಕಮ್ಮಿ ಆಗಿತ್ತು. ಈ ಟೈಮಲ್ಲಿ ಮೆಂಟಾಲಿಟಿ ಹೆಂಗಿರುತ್ತೆ? ಪ್ರತಿ ವರ್ಷ ಮಾಡಿದಷ್ಟೇ ಕೆಲಸ ಮಾಡಿಸ್ತೀರಾ ಅಲ್ಲ? ಇಲ್ಲ, ಅದು ಹೇಗೆ ಅಂತ ಹೇಳಿದ್ರೆ, ನಾವು ಸಾಲಕ್ಕೆ ಬೀಳಲಿಲ್ಲ ಯಾವತ್ತು. ಆದ್ರಿಂದ ನಾವು ಮೇಂಟೈನ್ ಮಾಡಕ್ಕೆ ಏನು ತೊಂದರೆ ಅನ್ಸಲ್ಲ. ಒಳ್ಳೆ ಮಕ್ಳು ದೇವ್ರದಿಂದ ಸಿಕ್ಕಿದ್ದಾರೆ, ಅವ್ರ ಪಾಡಿಗೆ ಅವ್ರ ಅರ್ನಿಂಗು, ನನ್ನನ್ನ ಏನು ಇದು ಮಾಡಲ್ಲ. ಅವರು ನನಗೆ ತುಂಬಾ ಕೋಪರೇಷನ್ ಮಾಡ್ತಾರೆ. ಅದರಿಂದ ನನಗೆ ಎಲ್ಲ ಇಂಪ್ರೂವ್ಮೆಂಟ್ ಮಾಡಕ್ಕೆ ನನಗೆ ಒಳ್ಳೇದಾಗುತ್ತೆ. ತೋಟದಿಂದ ಬಂದು ತೋಟಕ್ಕೆ ನಿಮ್ದಾಗಿ ಹಾಕ್ತಾ ಹೋದ್ರಿ, ಖುಷಿ ಬಂದಂಗೆ ನಡೆಸ್ತಾ ಹೋದ್ರಿ. ಅವ್ರದ್ದು ತುಂಬಾ ಕೋಪರೇಷನ್ ಇದೆ. ತೋಟಕ್ಕೆ ಹಾಕು, ಅದು ಮಾಡುವ, ಇದು ಮಾಡುವ, ಇಂಪ್ರೂವ್ಮೆಂಟ್ ಮಾಡುವ ಅಂತ ಹೇಳ್ತಾ ಇದ್ದಾರೆ.
3 ಕಡೆನೂ ನನಗೆ 3 ಕೆರೆ ಇದೆ, 3 ಕಡೆನೂ ಮಿಷಿನ್ ಈ ಶೆಡ್ ಮಾಡ್ಕೊಂಡು ಅದರಲ್ಲಿ ಎಲೆಕ್ಟ್ರಿಕಲ್ ಇದೆ, ಅಗೇನು ಇದು ಇದೆ ಡೀಸೆಲ್ ಮೋಟರ್ಗಳನ್ನು ಫಿಕ್ಸ್ ಮಾಡ್ಬಿಟ್ಟಿದೀವಿ 3 ಮೋಟರ್ಗಳನ್ನ. ಎಲ್ಲ ಟೋಟಲ್ ಲೈನ್ಗಳು ಫಿಕ್ಸ್ ಆಗಿದೆಯಾ? ಎಲ್ಲ ಕಡೆ ಲೈನ್ಗಳು ಫಿಕ್ಸ್ ಆಗಿದೆ, ಜೆಟ್ ಹಾಕೋದು ಹೊಡಿಯೋದು ಅಷ್ಟೇ ಅಂಡರ್ಗ್ರೌಂಡ್ ಪೈಪ್ ಆಗಿದೆ. ಓಕೆ ಓಕೆ. ಮತ್ತೆ ಇದು ಈ ತೋಟಕ್ಕೆ 10 ಏಕರ್ಸ್ಗೆ ಮಾತ್ರ ಡ್ರಿಪ್ ಇರಿಗೇಷನ್ ಮಾಡಿದೀವಿ ನೋಡಿ. ಈ ಡ್ರಿಪ್ ಇರಿಗೇಷನ್ ಪೆಪ್ಪರ್ಗೆ. ಹೌದು. ಸೆಕೆಂಡ್ ವಿಚಾರ ಹೇಳ್ಬೇಕು, ಯಾಕಂದ್ರೆ ನೋಡಿ ಬೇರೆ ಬೇರೆ ಜನ ಬೇರೆ ಬೇರೆ ಅಡ್ವೈಸ್ ಮಾಡ್ತಾರೆ. ಈಗ ಬ್ರೆಜಿಲ್ ಅಲ್ಲಿ ಅವರು ಡ್ರಿಪ್ ಇರಿಗೇಷನ್ ಮಾಡಿ ಕಾಫಿನ ಬೆಳೆಸೋದು. ಅಲ್ಲಿ ಹೆಂಗೆ ಅಂತ ಹೇಳಿದ್ರೆ ಈಗ ಅವರು ಗಿಡನ ತುಂಬಾ ಸುಸ್ತು ಮಾಡಿಬಿಟ್ಟು ಸುಸ್ತು ಮಾಡಿ ಆಮೇಲೆ ಡ್ರಿಪ್ ಅಲ್ಲಿ ಕೊಟ್ಟಾಗ ಡ್ರಿಪ್ ಅಲ್ಲೇ ಬ್ಲಾಸಮ್ ಆಗೋದು, ಅಲ್ಲಿ ಮೇಲಿನ ಸ್ಪ್ರಿಂಕ್ಲರಿಂಗ್ ಇಲ್ಲ. ಕಾಫಿಗೆ ಡ್ರಿಪ್ ಇರಿಗೇಷನ್ ಮಾಡಬೇಕು ಅಂತ ಯಾವ ಯೋಚನೆ ಮಾಡಿದ್ದೀರಾ? ಇಲ್ಲ, ಅದು ಅಷ್ಟು ಅಡ್ವೈಸೇಬಲ್ ಅಲ್ಲ. ಯಾಕಂದ್ರೆ ನಮಗೆ ಈ ಮೇಲಿಂದ ಇರಿಗೇಷನ್ ಸುಲಭ ಅನ್ಸುತ್ತೆ. ಹೌದು, ಕವರ್ ಆಗ್ಬೇಕಲ್ಲ. ಈಗ ನೀವು ಇಲ್ಲಿ ನೋಡಿದೀರಾ ಡ್ರಿಪ್ ಇರಿಗೇಷನ್ ಚಿಕ್ಕಮಗಳೂರಲ್ಲಿ ಕೆಲವು ಬೇರೆಯವರು ಟ್ರೈ ಮಾಡಿದಾರೆ ಆ ಥರ ಎಲ್ಲ ಬ್ರೆಜಿಲ್ ಟೈಪ್ ಮಾಡಿ? ಪ್ಲಾಂಟೇಶನ್ ಟೂರ್ ಅಂತ ಹೋಗಿ ಎಲ್ಲೆಲ್ಲ ನೋಡಿದೀರಾ ನಿಮ್ ಇಂಟ್ರೆಸ್ಟ್ ಇಂದ? ಹೋಗ್ಲಿಲ್ಲ. ಈಗ ಇದಕ್ಕೆ ಮಾತ್ರ ಹೋಗ್ತೀನಿ, ಸೈಂಟಿಫಿಕ್ ಆಫೀಸ್ ಇದಕ್ಕೆ ಅದರ ಸಭೆ ಏನಾದ್ರು ಇದ್ರೆ ಕರೀತಾರೆ, ಇದಕ್ಕೆಲ್ಲ ಅಟೆಂಡ್ ಮಾಡ್ತೇನೆ, ಅವ್ರದ್ದು ಸಜೆಷನ್ ತಗೊಳ್ತೇನೆ. ಇಂಥ ಕಡೆ ಇಂಥ ತೋಟ ಮಾಡಿದ್ದಾರೆ, ಹೀಗಿದೆ, ನೀವು ಅದನ್ನು ಫಾಲೋ ಮಾಡಿ ಅಂತ ಅಡ್ವೈಸ್ ಮಾಡ್ತಾರೆ. ಕಾಫಿ ಆಗಲಿ ಪೆಪ್ಪರ್ ಆಗಲಿ ಅದನ್ನೆಲ್ಲ ಫಾಲೋ ಮಾಡ್ತೀನಿ. ಈವನ್ ಫ್ರೂಟ್ಸು ಕೂಡ ಅಷ್ಟೇ, ತೋಟಗಾರಿಕೆ ಇಲಾಖೆ ಅವರು ಅಡ್ವೈಸ್ ಮಾಡ್ತಾರೆ. ಎಲ್ಲನೂ ಫಾಲೋ ಮಾಡ್ಕೊಂಡು ನಾವು ಅದನ್ನ ಡೆವಲಪ್ ಮಾಡ್ತೀವಿ. ತೋಟದ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ. ಮತ್ತೊಂದು, ಈಗ ನಾವು ಹೇಳೋದು ನೀವು 40 ಇಯರ್ಸ್ ಇನ್ ಕಾಫಿ ತೋಟ. 40 ಇಯರ್ಸ್ ಅಂದ್ರೆ ಬ್ಯಾಗಿಗೆ 300ರಿಂದ 16,000ವರೆಗೆ ನೀವು ನೋಡಿದ್ದೀರಾ. ಈ ಜರ್ನಿ ಹೇಗಿತ್ತು? ಅಂದ್ರೆ ತುಂಬಾ ಒಂದು ಖುಷಿ ತರುತ್ತೆ ಕೃಷಿ. ನೋಡಿ, ಕೃಷಿಯಲ್ಲಿ ಬಂದಿರೋ ದುಡ್ಡುಗಳು ಬೇರೆ. ಹೌದು, ನೀವು ಯಶಸ್ವಿ ಕೃಷಿಕರಾಗಿ ರೀಸನೇಬಲ್ ಅಮೌಂಟ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ ಇದ್ದಾಗ ಹಣ ಬಂದೇ ಬರುತ್ತೆ. ಅದರ ಹೊರತಾಗಿ ಕೂಡ ನಿಮ್ಮ ಅನುಭವಗಳು, ಸಂತೋಷ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಕೃಷಿಯಲ್ಲಿ ನನಗೆ ಯಾವತ್ತೂ ಲಾಸ್ ಅಂತ ಆಗ್ಲಿಲ್ಲ, ಅದರಿಂದ ನನಗೆ ಯಾವತ್ತೂ ತೊಂದರೆ ಅಂತ ಅನುಭವಿಸಿಲ್ಲ. ಹೆಜ್ಜೆ ಹೆಜ್ಜೆಗೂ ಮೇಲ್ಮೇಲೆ ಬರ್ತಾ ಇದ್ದೀನಿ. ನಾವು 1 ವರ್ಷಕ್ಕೆ ಒಂದು 10 ಎಕರೆ 20 ಎಕರೆ ತೋಟ ನಾವೇ ಮಾಡಿರೋದು. ಅಂದ್ರೆ ನನ್ನ ಅನುಭವದಲ್ಲಿ ನಾನೇ ಪ್ಲಾಂಟ್ ಮಾಡಿ, ನಾನೇ ಗೊಬ್ಬರ ಹಾಕಿ, ನಾನೇ ಕಟ್ ಮಾಡಿ, ಕಂಬ ಚಿಗುರು ಮಾಡಿ, ಅದ್ರಿಂದ ನನಗೆ ಅದರಲ್ಲಿ ತುಂಬಾ ಸಂತೋಷ ಇದೆ. ನಿಮ್ಮ ಎಲ್ಲ ತೋಟಗಳು ಬೆಳೆದ ನಿಮ್ಮ ಜೊತೆನೆ ಬೆಳೆದಿದೆ. ಹೌದು ಹೌದು, ಇದು ಬಹಳ ಸಂತೋಷದ ವಿಚಾರ. ತೋಟದೊಳಗೆ ವೆಹಿಕಲ್ ಹೋಗೋದು ಎಷ್ಟು ಇಂಪಾರ್ಟೆಂಟು? ತುಂಬಾ ಇಂಪಾರ್ಟೆಂಟ್. ಈಗಿನ ಲೇಬರ್ಸ್ ಎಲ್ಲ ಹೊರಕ್ಕೆ ಇಷ್ಟಪಡೋದಿಲ್ಲ. ಟ್ರಾನ್ಸ್ಪೋರ್ಟ್ ವೆರಿ ಇಂಪಾರ್ಟೆಂಟ್. ಗೊಬ್ಬರ ಅದರಲ್ಲೇ ಹೋಗೋದು, ಮೆನೂರ್ ಅದರಲ್ಲೇ ಹೋಗೋದು, ಕಾಫಿ ಅದರಲ್ಲೇ ಬರೋದು. ನೆಕ್ಸ್ಟ್ ವಿಚಾರ ಹೇಳೋದು, ಈಗ ಕಾಫಿ ಕುಯ್ಯುವಾಗ ನೀವು ನೋಡ್ತೀರಾ ಗಿಡ ರೆಕ್ಕೆ, ಈಗ ದೊಡ್ಡ ಗಿಡ ಇದೆಲ್ಲ ಕುಯ್ಯುವಾಗ ಗಿಡ ರೆಕ್ಕೆ ಡ್ಯಾಮೇಜ್ ಆಗುತ್ತಲ್ಲ, ಮುರಿಯುತ್ತೆ. ಬಟ್ ಮುರಿಲಿಲ್ಲ ನೋಡಿ, ಎಲ್ಲ ನೀವು ಅಬ್ಸರ್ವ್ ಮಾಡ್ತೀರಾ? ಹೌದು, ಡ್ಯಾಮೇಜ್ ಗೇಮೇಜ್ ಆಗುತ್ತಾರೆ. ಕೆಳಗೆ ಕೂತಿರ್ತೀನಿ ನಾನು. ರೆಕ್ಕೆ ತುಂಡಾದ್ರೆ ನೀವು ಹೇಳ್ತೀರಾ? ರೆಕ್ಕೆ ತುಂಡರೆ ಫೈನ್ ಗೀನ್ ಉಂಟಾ? ಏನಿಲ್ಲ, ಎಕ್ಸೆಪ್ಷನಲ್ ಕೇಸಸ್, ಏನು ಮಾಡಕ್ಕಾಗಲ್ಲ. ಅಂದ್ರೆ ನಿಮ್ದೊಂದು ಭಯ ಇರ್ತದೆ. ಹೌದು, ಸುಮ್ಮನೆ ಹೇಳ್ಕೊಂಡು ಹೋಗೋದಿಲ್ಲ. ಒಂದು ಈ ಸಾಯಿಲ್ ಟೆಸ್ಟ್ ಬಗ್ಗೆ ಹೇಳಿದ್ರಿ, ಮಣ್ಣು ಹೇಳಿ. ಹೌದು, ಒಂದು ಈಗ ನಾನು ಬೀಯಿಂಗ್ ಎ ಡಾಕ್ಟರ್ ಆಲ್ಸೋ ಕೂಡ, ಬಟ್ ನಾನೊಬ್ಬ ಪಾರ್ಟ್ ಟೈಮ್ ಕೃಷಿಕ ಕೂಡ, ನನಗೆ ವಿಶೇಷವಾದ ನಾಲೆಜ್ ಇಲ್ಲ. ನಂಗೆ ಇಷ್ಟೇ ಗೊತ್ತಿರೋದು, ಎಂತ ಸುಣ್ಣ ಹಾಕ್ಬೇಕಾ ಬೇಡವಾ, ಅದು ಎಸಿಡಿಟಿ ಮೇಲೆ ಇದ್ರ ಮೇಲೆ. ಸಾಯಿಲ್ ಟೆಸ್ಟಿಂಗ್ ಅಲ್ಲಿ ಏನ್ ನೋಡ್ತೀರಾ ನೀವು? ಬೇಸಿಕಲಿ ಸಾಯಿಲ್ ಟೆಸ್ಟ್ ಎಸಿಡಿಟಿ ಒಂದು ಮೇನ್. 6.5% ಇಂದ ಜಾಸ್ತಿ ಇರಬೇಕು. ಜಾಸ್ತಿ ಇರಬೇಕು. 6.1 ಕಮ್ಮಿ ಬಂದ್ರೆ ಜಾಸ್ತಿ ಆಸಿಡ್ ಅಂತ ಆಯ್ತು. ಅದು 6 ವರೆಗೂ ಓಕೆ. 5.5 ಆದ್ರೆ ನಾವು ಸುಣ್ಣ ಅಪ್ಲೈ ಮಾಡಲೇಬೇಕು. ಅವ್ರು ಅಡ್ವೈಸ್ ಮಾಡ್ತಾರೆ 500 kg ಪರ್ ಏಕರ್ ಡೊಲೊಮೈಟ್ ಆರ್ ಇದು ಅಗ್ರಿಕಲ್ಚರ್ ಲೈಮ್ ಅಪ್ಲೈ ಮಾಡಿ. ಮಣ್ಣು ಆಸಿಡ್ ಆಗೋದು ಹೆಂಗೆ? ಆಸಿಡ್ ಆಗೋದು ನಿಮಗೆ ಡ್ಯೂ ಟು ರೈನ್. ಓ ಗುಡ್, ಗೊತ್ತಿತ್ತಾ? ನೋಡಿ, ನಾವು ಡ್ಯೂ ಟು ರೈನ್ ಆಸಿಡ್ ಆಗೋದು. ಅಂದ್ರೆ ನೀವು ಪ್ರತಿ ವರ್ಷ ಸಾಯಿಲ್ ಟೆಸ್ಟ್ ಮಾಡ್ತೀರಾ? ಪ್ರತಿ ವರ್ಷ ಅಲ್ಲ, 2 years ಒಂದ್ಸಲ. ಎಲ್ಲಿ ತಗೊಂಡು ಹೋಗ್ತೀರಾ? ಜೆಟಲ್ ರಿಸರ್ಚ್ ಅವ್ರು ಹೇಳ್ತಾರೆ. ಹೌದು, ಕಾಫಿ ಬೋರ್ಡ್ ಅಲ್ಲಿ. ಈಗ ಇದು ಸುಣ್ಣ ಹಾಕದೇ ಇದ್ರೆ ಏನಾಗುತ್ತೆ? ಇನ್ನು ಹುಳಿ ಬಂದು ಆ ಗೊಬ್ಬರ ಅನ್ನೋದು ತಕೊಳ್ಳೋದಿಲ್ಲ, ಬೇರು ಗೊಬ್ಬರ ತಗೊಳ್ಳೋದು ವೆರಿ ಇಂಪಾರ್ಟೆಂಟ್ ಅಲ್ಲ? ಹೌದು. ಹಾಗಾಗಿ ರೈತರೇ, ಚಿಕ್ಕ ಪುಟ್ಟ ರೈತರಿದ್ರು ಕೂಡ ಸುಣ್ಣನ ಬ್ಲೈಂಡ್ ಆಗಿ ಹಾಕ್ಬೇಕಲ್ಲ? ಇಲ್ಲ, ಟೆಸ್ಟ್ ಮಾಡಿದ್ಮೇಲೆ ಹಾಕಬೇಕು. 6.5% pH% ಇದ್ರೆ ನಾವು ಹಾಕ್ಬೇಕಾಗಿಲ್ಲ. 2 ವರ್ಷಗಳಿಗೆ ಒಂದ್ಸಲ ನಾವು ಹಾಕಿದ್ರೆ ಸಾಕು ಸುಣ್ಣ.
ಸುಣ್ಣ ಹಾಕಿ ಸಾಕು. ಈ ಗದ್ದೆಲಿ ಎಲ್ಲ ಬೇಗ ಹುಳಿ ಬರ್ತದೆ, ಅದು ತುಂಬಾ ನೀರಲ್ಲೇ ಇರೋದಲ್ಲ, ಗದ್ದೆಯಲ್ಲಿ ಬೇಗ ಹುಳಿ ಬರ್ತದೆ. ಅದಕ್ಕೆ ನಾವು ವರ್ಷಕ್ಕೊಂದ್ಸಲ ಮಣ್ಣು ಇದು ಕೊಟ್ಟರು ಒಳ್ಳೇದು. ಸೆಕೆಂಡ್ ವಿಚಾರ ನನಗೆ ಬಹಳ ಇದಿತ್ತು, ಈ ಇದು ಟ್ರೆಂಚ್ ಹೊಡಿತಾರಲ್ಲ, ಅದಕ್ಕೆ ಏನ್ ಹೇಳೋದು, ಇದು ಟ್ರಂಚ್ ಚರಂಡಿ ಹೊಡೆಯೋದು ತೋಟ ಒಳಗೆ ಮೊದಲು ತುಂಬಾ ಕಡೆ ಹೊಡಿಸಿದ್ರು. ಹೌದು. ಲಾಭನ ನಷ್ಟನ ಮಾಡ್ಬೇಕಾ ಬೇಡ? ಖಂಡಿತ ಒಳ್ಳೇದು. ನಮ್ಮ ತೋಟದಲ್ಲಿ ಫುಲ್ ಟ್ರಂಚ್ ಇದೆ. ಈಗ ಇಲ್ಲಿ ನಿಮ್ಗೆ ಬಂದು ಕಾಣೋದಿಲ್ಲ. ಈಗ ನೋಡಿ ಇದೆಲ್ಲ ನೀವು ಎಷ್ಟು ವರ್ಷಕ್ಕೊಮ್ಮೆ ಟ್ರೆಂಚ್ ಹೊಡಿತೀರಾ? ಇದು ನಾವು ಏನ್ ಮಾಡ್ತೀವಿ ಅಂದ್ರೆ, ಇದು ಟ್ರಂಚ್ ನೋಡಿ, ಇದು 10 ಅಡಿಗೆ ಒಂದು ಟ್ರಂಚ್ ಇದೆ. ಈ ಟ್ರಂಚ್ ಏನಾಗುತ್ತೆ ಅಂದ್ರೆ, ನಾವು ಕಚಡನೆಲ್ಲ ಅದಕ್ಕೆ ಡಿಪಾಸಿಟ್ ಮಾಡ್ತೀವಿ, ಸೊಪ್ಪುನೆಲ್ಲ. ನಮ್ಗೆ ಯಾವಾಗ ಮಲ್ಚಿಂಗ್ ಬೇಕು ಗಿಡಗಳಿಗೆ ಆಗ ಮಲ್ಚಿಂಗ್ ಮಾಡ್ತೀವಿ. ಮಲ್ಚಿಂಗ್ ಅಂದ್ರೆ ಏನು? ಪ್ರೊಟೆಕ್ಟ್, ಇದನ್ನ ಸನ್ಲೈಟ್ ಇಂದ ರೂಟ್ ಡ್ಯಾಮೇಜ್ ಆದಾಗೆ ಪ್ರೊಟೆಕ್ಟ್ ಮಾಡೋದು. ಸೊಪ್ಪಲ್ಲಿ ಸ್ವಲ್ಪಲ್ಲೇ ಮಚ್ಚಿ ಮಾಡೋದು. ಅದು ಓನ್ಲಿ ಆಫ್ಟರ್ ಅಕ್ಟೋಬರ್ ಕೊಳ್ತೋಗುತ್ತೆ. ಅಕ್ಟೋಬರ್ ಕಳೆದ ಮೇಲೆ ಮಲ್ಚಿಂಗ್ ಮಾಡ್ಬೇಕು. ಅಕ್ಟೋಬರ್ ಅಂದ್ರೆ ನಾವು ಡಿಸೆಂಬರ್ಲೆಲ್ಲ, ನವೆಂಬರ್ಲಿ ಹೆರ್ತೆ ಮಾಡಿದ ಮೇಲೆ ಅದಕ್ಕೆ ಮಲ್ಚಿಂಗ್ ಮಾಡ್ಬೇಕು. ಟಿಲ್ ಮೇಗೆ ಆಗುವಾಗ ನಾವು ಅದು ತೆಗಿಬೇಕು, ಕೊಳೆಯಕ್ಕೆ ಬಿಡಬಾರ್ದು. ಈಗ ಹಾಗೆ ನೋಡಿ, ಇದೆಲ್ಲ ಒಂದೊಂದು ಎಕ್ಸ್ಟ್ರಾ ಕೆಲಸ ಅಲ್ಲ, ಎಲ್ಲ ಲೇಬರ್ ಇಡಬೇಕು, ಎಲ್ಲ ಪ್ಲಾನ್ ಮಾಡಬೇಕು. ಯಾವ ತರ ಲೇಬರ್ ಕಮ್ಮಿ ಆಗಿ ಒಂದ್ ಕಡೆ ಕೆಲಸ ಪೆಂಡಿಂಗ್ ಈ ತರ ಆಗಿದೆ ಎಷ್ಟು ವರ್ಷದಲ್ಲಿ? ಇಲ್ಲ, ಅಂದ್ರೆ ನಿಮ್ಮದು ಮೇನ್ ಸೆನ್ಸ್ ಇಸ್ ಲೇಬರ್ ಮ್ಯಾನೇಜ್ಮೆಂಟ್. ಜನರನ್ನ ಮ್ಯಾನೇಜ್ ಮಾಡ್ತೀರಾ, ಜನರು ರೆಡಿ ಇರ್ತೀರಾ? ಹೌದು. ಈಗ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಒಂಚೂರು ತೋರಿಸ್ತೀನಿ ನಿಮಗೆ, ಬನ್ನಿ ಪುಟ್ಟು. ಕೊಕ್ಕೆ ಏನಾದ್ರು ಇತ್ತಪ್ಪ, ಇಲ್ಲಿ ನೋಡಿ, ಇದು ನಾನು ಗೊಬ್ಬರ ಹಾಕಿ ಇದಕ್ಕೆ ಮಲ್ಚಿಂಗ್ ಮಾಡಿರೋದು. ಇಲ್ಲಿ ನೋಡಿ, ನೀವು ಗಿಡಗಳಿಗೆ ಇಷ್ಟು ಚಿಕ್ಕ ಕಡ್ಡಿಲಿ ತಕೊಂಡು ಚುಚ್ಚಿದ್ರೆ ಗಿಡ ಬೇರು ಹೋಗುತ್ತಾ? ನಿಮ್ಮಲ್ಲಿ ಹೋಗುತ್ತಾ? ಇಲ್ಲ, ಕಲ್ಲು ತರ ಇರ್ತದೆ. ಈಗ ನೋಡಿ, ನಾನು ಇದು ಮಣ್ಣು ಹಾಕಿ ಇದ್ರ ಒಳಗೆ ಗೊಬ್ಬರ ಹಾಕಿ ಇದನ್ನ ಸೊಪ್ಪಲ್ಲಿ ಹೀಗೆ ಮಲ್ಚಿಂಗ್ ಮಾಡ್ತೀನಿ. ಸೊ ಅದು ಪ್ರಿವೆಂಟ್ ಮಾಡುತ್ತೆ, ರೂಟ್ ಡ್ಯಾಮೇಜ್ ಪ್ರಿವೆಂಟ್ ಮಾಡುತ್ತೆ. ಸ್ವಲ್ಪ ನೀರು ಬಂದ್ರು ಸಕ್ ಮಾಡ್ಕೊಳ್ತದೆ. ಈ ತರ ನೀರಿಗೆ ಮಳೆ ಬಿದ್ರೆ ಅಂದ್ರೆ ನನಗೆ ನೀವು ಹೇಳೋದು, ಈ ಸಾಯಿಲ್ ಮಾಯಿಶ್ಚರೈಸರ್ ನ ಹಿಡಿದಿಟ್ಕೊಳ್ಳುತ್ತೆ. ಒಂದು ವೇಳೆ ಎಲ್ಲರ 20% ಮಳೆ ಆದ್ರೂ ಕೂಡ ಈ ತರ ಗಿಡ ಫುಲ್ ಬ್ಲಾಸಮ್ ಆಗುತ್ತೆ. ಕಾಫಿ ಬರ್ನ್ ಆಗಲ್ಲ. ಹೌದು. ಮತ್ತೆ ನೋಡಿ, ಈ ಇದ್ರಲ್ಲಿ ನಾವು ಏನ್ ಮಾಡುತ್ತೆ, ಈ ಸೊಪ್ಪುನೆಲ್ಲ ಎಕ್ಸಸ್ ಇರುತ್ತಲ್ಲ, ಅದನ್ನ ಈ ಗುಂಡಿ ಒಳಗೆ ಹಾಕ್ತಿವಿ. ಈ ಗುಂಡಿ ಒಳಗೆ ಹಾಕಿ 2 ವರ್ಷಕ್ಕೊಂದ್ಸಲ ನಾವ್ ಇದನ್ನ ಕ್ಲೀನ್ ಮಾಡ್ತೀವಿ. ಕ್ಲೀನ್ ಅಂದ್ರೆ ಇದೇ ಗೊಬ್ಬರ, ಇದಕ್ಕೆ ಸುತ್ತಲೂ ಗೊಬ್ಬರ ಹಾಕಿ ಇದನ್ನ ಎತ್ತಿ ಹಾಕ್ತಿವಿ. ಇದ್ ನೋಡಿ, ಈ ಮಣ್ಣು ಹೀಗಿರುತ್ತೆ, ಚೆನ್ನಾಗಿದೆ. ಇದೇನು ಆರ್ಗ್ಯಾನಿಕ್ ಮೆನ್ಯೂರ್ ತರ ಇದೆ ನೋಡಿ. ನಾವು ಎಕರೆಗೆ 45 ಮೂಟೆ ಕೊಯ್ಯೋದು ಸುಮ್ನೆ ತಮಾಷೆ ಅಲ್ಲ, ಎಲ್ಲ ಕಡೆ ಕೆಲಸ ಮಾಡ್ಬೇಕು. ಸುಮ್ನೆ ಚರ್ಚ್ ಸೈಡ್ ಅಲ್ಲಿ ಕೂತ್ಕೊಂಡ್ರೆ ಆಗಲ್ಲ. ಎಕರೆಗೆ 45 ಬ್ಯಾಗ್ಸ್. ಪ್ರತಿ ಇದಕ್ಕೆ ಟ್ರಂಚ್ ಉಂಟು ನೋಡಿ, ಕಾಣ್ತದಲ್ಲ? ಗುಡ್. ಆಂಟಿ, ಪ್ಯಾಷನ್ ಇಂಪಾರ್ಟೆಂಟ್ ಅಲ್ಲ ಕೃಷಿ. ನಂದೊಂದು ಸಿಂಪಲ್ ಇದೆ, ಏನಾದ್ರು ಮಾಡ್ರೆ 100% ಹಾಕಿ ಮಾಡು, ಪ್ಯಾಷನೇಟ್ ಆಗಿ ಮಾಡು. ಯಾಕಂದ್ರೆ ಮನುಷ್ಯ ಜೀವನ ಒಮ್ಮೆನೆ ಸಿಕ್ಕೋದು. ಅರ್ಧ ಮನಸ್ಸಿನ ಕೆಲಸ ಮಾಡಬೇಡ. ಅಂದ್ರೆ ನೀವು 40 years ಪ್ಯಾಷನೇಟ್ ಕೃಷಿಕರು. ನೀವು ಅನಗತ್ಯ ಸಭೆ ಸಮಾರಂಭ ಫಂಕ್ಷನ್ ಎಲ್ಲ ಕಮ್ಮಿ, ಎಷ್ಟು ಬೇಕಷ್ಟೇ, ಕಮ್ಮಿ ಒಂದು. ಅದು ಬಿಟ್ರೆ ಬಾಕಿ ಹಾಬೀಸು. ಕೆಲವರಿಗೆ ತುಂಬಾ ಗಾರ್ಡನ್ ಹುಚ್ಚಿ, ನಿಮಗೆ ಗಾರ್ಡನ್ ಹುಚ್ಚಿಲ್ಲ. ಗಾರ್ಡನ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಬಟ್ ತೋಟ ಇಷ್ಟನಾ ಗಾರ್ಡನ್ ಇಷ್ಟನಾ? ಅದು ಬೇಕೇ ಬೇಕು. ಮನೆ ಮುಂದೆ ಒಂದಿಷ್ಟು ಗಾರ್ಡನ್ ಬೇಕು, ತೋಟನು. ಓಕೆ, ಗುಡ್. ಇದು ಯಾವ ಗಿಡ ಇದು? ಇದು ಎಂತ ಪುಟ್ಟು ಸ್ಟಾರ್? ಅಲ್ಲ, ಮ್ಯಾಂಗೋಸ್ಟಿನ್. ಅದಕ್ಕೆ ಬಿಸ್ಲಾತಲ್ಲ, ಇದಕ್ಕೆ ನೀರು ಹಾಕಕೈತಿ. ಈ ಟೈಮಲ್ಲಿ ನೀರು ಹಾಕಿಕ್ಕೆ ಜನ ಇಲ್ಲೇ ಒಣಗಿ ಹೋತು. ಇದು ಉಂಟು ಗೊತ್ತಲ್ಲ, ದಾಲ್ಚಿನ್ನಿ. ಅದೇ ನಂಗೆ ಇದು ನೋಡ್ಕೊಂಡ ಗೊತ್ತಾ, ಇದು ನೋಡ್ಕನ ಇದರ ಮರ ಎಂತ ಅಮೆ ಹಣ್ಣು ನಂಗಿಲ್ಲ. ಇದು ಹೌದು, ಇದು ಅಮೆ ಹಣ್ಣು ಮರನಾ? ಅಲ್ಲ, ಇಲ್ಲಿ ನೋಡಿ, ಇದು ಕಟ್ ಮಾಡ್ತೀನಿ ನೋಡಿ. ಇದರ ಇಲ್ಲಿ ತಿನ್ನಿ. ಇದು ಎಷ್ಟು ಸ್ವೀಟ್ ಉಂಟು ನೋಡಿ. ಇದು ನೋಡಿ, ಈ ಸಲ ಹೊಸದಾಗಿ ಪ್ಲಾಂಟ್ ಮಾಡಳೆ. ಎಂತ ಹೇಳಿದ್ರೆ, ಇದು ತೇವಂ ಅಂತ ಹೊಸ ವೆರೈಟಿ. ಇದು ರಿಸರ್ಚ್ ಕೊಟ್ಟದ್ದು ಗಿಡ. ನೋಡಿ, ಪ್ರತಿ ಒಂದು ಇದಕ್ಕೆ ಹಾಕೊಳೆ, ಹಿಂಗೆ ಸಾಲ್ ಮಾಡಿ ಹಾಕೊಳೆ. ಇದನ್ನ ಇನ್ನು ಡೆವಲಪ್ಮೆಂಟ್ ಮಾಡಕು ನಾನು. ಹೌದು, ಇದು 1 ವರ್ಷದ ಗಿಡ. ಜನರಲಿ ತೇವಂ ಇದೆ ಸ್ಪೆಷಾಲಿಟಿ ಅಂತ ಗಿಡ. ಸ್ಪೆಷಾಲಿಟಿ ಜಾಸ್ತಿ ಮಳೆಗೆ ಕರ್ಗುಲೆ. ಅದಕ್ಕೆ ಯಾವ ರೋಗ ಹೇಳಿ ನಾವು? ಕ್ವಿಕ್ ವಿಲ್ಟ್ ಬರೋದಿಲ್ಲ. ಮತ್ತೆ ಅದರಲ್ಲಿ ಕೂರ್ಗ್ ಎಕ್ಸೆಲ್ ಅಂತ ಒಂದು ವೆರೈಟಿ ಉಂಟು, ಅದು ಕೂಡ ತುಂಬಾ ಚೆನ್ನಾಗಿದೆ. ಒಳ್ಳೆ ವೆರೈಟಿ. ಇದು ನೋಡಿ, ತರಕಾರಿ. ಕಿಚನ್ ಗಾರ್ಡನ್. ಹೌದು, ಬೀನ್ಸ್ ಗುಡ್. ಇದಕ್ಕೆ ಡ್ರಿಪ್ ಹಾಕಿದೆ.
ಓಕೆ ಗುಡ್. ಡ್ರಿಪ್ ಇರಿಗೇಷನ್, ನೀರು ಹೊರೆಯಕ್ಕೆಲ್ಲ ಆಗೋದಿಲ್ಲ ಈಗ, ಅದಕ್ಕೆ ಡ್ರಿಪ್ ಇರಿಗೇಷನ್. ಅಣ್ಣ ಸ್ವಲ್ಪ ಕಷ್ಟ, ಜಾಗ ನೋಡ್ಕೊಳ್ಳಿ. ಇದು ಗೋಬರ್ ಇದೆ, ಸಗಣಿ. ಇದು ಗೋಬರ್. ನಾವು ಆಗಿಂದ ಗೋಬರ್ ಗ್ಯಾಸ್ ಯೂಸ್ ಮಾಡ್ತಾ ಇದ್ದೀವಿ ಅಡಿಗೆಗೆ. ಎಷ್ಟು ವರ್ಷದಿಂದ? ಆಯ್ತಣ್ಣ 40 ವರ್ಷದಿಂದ ಗೋಬರ್ ಗ್ಯಾಸ್. 40 ವರ್ಷದಿಂದ ಗೋಬರ್ ಗ್ಯಾಸ್. ಅದು ವರ್ಷಕ್ಕೊಂದ್ಸಲ ಪೇಂಟ್ ಮಾಡಿ ಮೇಂಟೈನ್ ಮಾಡ್ಕೊಳ್ತೀವಿ, ಚೆನ್ನಾಗಿ ಬರ್ತದೆ ಗಿಡ. ಕೋಳಿ ಸಾಕೊಂಡಿದೀವಿ, ಮೊಟ್ಟೆ ಕೋಳಿ ಅಣ್ಣ. ಇದು BB 360 380 ಅಂತ. ಫುಲ್ ಥ್ರೂ ಔಟ್ ದ ಇಯರ್ ಇದು ಮೊಟ್ಟೆ ಹಾಕೋ ಕೋಳಿ. ಇದು ಲಾಕ್ ಹಾಕಿದಕ್ಕೆ ಇದು SBI ಬ್ಯಾಂಕ್ ತರ ಪುಟ ಕೀ ತಗೋಬೇಕಲ್ಲ. ಗುಡ್. ಎಷ್ಟು ಕೋಳಿಗಳು ಇದು? ಇದು 10 ಅಷ್ಟೇ ನಮ್ಮ ಖರ್ಚಿಗೆ. ಗುಡ್. ಇದು ಅಂದ್ರೆ ಇದಕ್ಕೆ ತುಂಬ ಎಂತ ಗೊತ್ತಾ, ಕೆಲವೊಮ್ಮೆ ನಾನು ನೋಡೋದು ಮಾಡ್ಬೋದಲ್ಲ, ಮನೆಗಳಲ್ಲಿ ಮಾಡ್ಬೋದಲ್ಲ. ಏನು ಕೆಲಸ ಏನಿದೆ? ಏನಿಲ್ಲ, ಒಂಚೂರು ಹಾಕೋದಷ್ಟೇ. ಒಂದ್ಸಲ ಫೀಡ್ ಹಾಕೋದು. ಫೀಡ್ ಮಾತ್ರ ಎಕ್ಸ್ಪೆನ್ಸಿವ್. ಈ ಫ್ಯಾಬ್ರಿಕ್ ಎಂತ ಫೀಡ್? ಅಕ್ಕಿ ಅಲ್ಲ, ಅದು ಮೊಟ್ಟೆ ಕೊಡುದಿಲ್ಲ ಈ ತರ. ಅದಕ್ಕೆ ಇದು ಲೇಯರ್ ಮಾಶ್ ಅಂತೇಳಿ ಪೌಡರ್, ರೆಡಿ ಪೌಡರ್ ಬಂದದೆ. ಅದನ್ನ ಕೊಡ. ನನಗೆ ಕೃಷಿ ಪಂಡಿತ ಪ್ರಶಸ್ತಿ ಸಿಕ್ತು. ಥ್ಯಾಂಕ್ ಯು. ನೋಡಿ ಮೊಟ್ಟೆ ಇಲ್ಲ ಅಲ್ಲ ಕಂದ. ಗುಡ್ ಗುಡ್ ಗುಡ್. ಅದು ಕೋಳಿ ಕುಡಿಯಕ್ಕೆ ನೀರು? ಅದು ಹೌದು ಹೌದು, ಅದು ಡ್ರಿಪ್. ಎಕ್ಸಲೆಂಟ್. ಎಷ್ಟು ಮೊಟ್ಟೆ ಹಾಕ್ತಾರೆ ಕೋಳಿ? ದಿನಕ್ಕೊಂದು ಮೊಟ್ಟೆ ಅಷ್ಟೇ. ಓಕೆ ಗುಡ್. ಇದು ಮಾಂಸಕ್ಕೆ ಸಾಕೋ ಕೋಳಿ ಅಲ್ಲ, ಮೊಟ್ಟೆ ಅಲ್ಲ ಮೊಟ್ಟೆಗೆನೆ. ಮರಿ ಇಲ್ಲಿಂದ ತಗೊಂಡ್ಬಂದಿದ್ದು ನೀವು? ಇದೆಲ್ಲ ಮರಿ ಒಬ್ರು ಸಪ್ಲೈ ಮಾಡಿದೆ. ಲಿಚ್ಚಿ ಅಲ್ಲ, ತೊಂದರೆ ಇಲ್ಲ. ಅದು ಲಿಚ್ಚಿ ಅಣ್ಣ. ಮೇಲಿಂದ ನೋಡ್ಬಿಟ್ಟ ಗುಮ್ಮಟೆ ಬಾರಿ ಟೇಸ್ಟ್ ಅಣ್ಣ. ಇದು ಸಾಧಾರಣ ವೆರೈಟಿ ಅಲ್ಲ, ಹೈಬ್ರಿಡ್. ಹೈಬ್ರಿಡ್ ಗುಮ್ಮಟೆ ಎಲ್ಲಿ ತಗೊಂಡ್ಬಂದಿದ್ದು ನೀವು? ಅದು ನಂಗೆ ಹೆಂಗೋ ಬಾತಪ್ಪ, ಎಲ್ಲಿ ತ ನೆನಪಿಲ್ಲ. ನೋಡಿ ಇದು ತುಂಬಾ ಟೇಸ್ಟ್ ಅಣ್ಣ. ಗುಡ್, ವೆರಿ ಗುಡ್. ಒಂದೇ ಒಂದು ಹೈಬ್ರಿಡ್ ಗುಮ್ಮಟೆ. ಹೌದು. ಉಂಟಾ? ಕೆಳಗಡೆ ಉಂಟು. ಮುಂದೆ ನೋಡು, ಮುಂದೆ ಡೌನ್, ಇನ್ನು ಮುಂದೆ ರೈಟ್, ಮುಂದೆ ಹೋಗು ಕಂದ. ಉಂಟು, ಒಂದು ಬಂಚ್ ಇದೆ ನೋಡಿ. ಹಣ್ಣಿದ್ರೆ ತಗೋಬಾ. ಇಲ್ಲ ಸಿಕ್ತಾ? ಹೈಬ್ರಿಡ್ ಗುಮ್ಮಟೆ ಎಲ್ಲಿಂದ? ಚೆನ್ನಾಗಿ ಹುಟ್ಟಿದೆ. ಸ್ವೀಟ್ ಅಲ್ಲ? ವೆರಿ ಗುಡ್. ಇದೆಲ್ಲ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಸಾಕು, ಇದ್ದಿದ್ದು ತಗೋಬೇಕಂದ. ಅದಪ್ಪದ್ದು ಇಲ್ಲ ಅನ್ಸುತ್ತೆ ಇದ್ರಲ್ಲಿ. ಇದು ದನಗಳಿಗೆ ಆಂಟಿ? ಹಾ, ದನಗಳಿಗೆ ಹುಲ್ಲು. ಇಂಟ್ರೆಸ್ಟಿಂಗ್. ಬಾ ಕಂದ, ಇಲ್ಲದ್ರೆ ಮೆಲ್ಲೆ ಬಾ, ಬೀಳ್ಬೇಡ. ಇದು ಲಿಚ್ಚಿ ಮರ. ಇದು ಲಿಚ್ಚಿ ಮರ ಅಲ್ಲ? ಎಷ್ಟು ವರ್ಷ ಹೇಳಿದಂಟಿ ಇದು? ಇದು ಒಂದು 30 ವರ್ಷ ಆಯ್ತು ಅಲ್ಲ? ಆಗ ನೀವು ಎಲ್ಲಿಂದ ತಂದೆ ಹೆಚ್ಚಿ? ಆಗ ಚೆಟ್ಟಲ್ ರಿಸರ್ಚ್ ಇಂದ ತಂದು. ನಿಮಗೆ ಅಲ್ಲಿಗೆ ಒಳ್ಳೆ ಸಂಪರ್ಕ ಉಂಟು? ಹೌದು ಹೌದು. ಅಲ್ಲ ನೋಡಿ, ಇದು ಒಳ್ಳೆ ಸ್ವೀಟ್ ಅದೇ ಆಯ್ತಾ? ನೋಡಿ ತಿನ್ ನೋಡಿ, ಕಚ್ಚಿ ಅವಕ್ಕೆ ಅರ್ಧ ಕೊಡಿ. ಭಾರಿ ಚಂದ. ಸ್ವೀಟ್ ಅಂತ ಸ್ವೀಟ್ ಅಲ್ಲ, ಹಣ್ಣಾದ್ರೆ ತುಂಬಾ ಟೇಸ್ಟ್ ಇದ್ದದೆ. ಗುಡ್ ಅಲ್ಲ? ಇದು ನೋಡಿ, ಇದಕ್ಕೆ ಹುಲ್ಲು ಹಾಕುದು. ಇಲ್ಲಿ ಹುಲ್ಲು ಹಾಕಿ ಕಟ್ ಮಾಡಿ ದನಕ್ಕೆ ಹಾಕುದು. ಜಾತಿ ಹುಲ್ಲು. ಗಿರ್ ವೆರೈಟಿನಾ? ಕುತ್ತಿದೆನಾ? ಇಲ್ಲೇ ಕುತ್ತುಲೆ. ಗಿರ್ ವೆರೈಟಿ. ಗುಡ್. ಹಾಯ್, ಹೆಸರೇನು? ಲಕ್ಷ್ಮಿ. ಲಕ್ಷ್ಮಿ ಏನಮ್ಮ ಹೆಸರು? ಲಕ್ಷ್ಮಿ. ಹಾಯ್. ಇದು ಲಕ್ಷ್ಮಿ ಕರು ಲಾಸ್ಟ್. ಅದು ನೋಡಿ, ಹಂಗೆ ಇನ್ನೂ ಜೋರು ಹುಟ್ಟು. ಅದರ ತಲೆ ನೋಡಿ ಹೆಂಗ್ ಹುಟ್ಟುತ್ತ, ಸಿಕ್ಕಾಬಟ್ಟೆ. ಅದ್ರ ಕಿವಿಯೆಲ್ಲ ನೋಡಿ, ಹಿಂದೆ ಸಗಣಿ ಇಟ್ಟು ನೋಡ್ಕೊಳ್ಳಿ. ಪುಟ್ಟು ಎಷ್ಟು ಲೀಟರ್ ಹಾಲು ಕೊಟ್ಟದೆ ಆಂಟಿ? ಇದು 10 ಲೀಟರ್ ಹಾಲು ಕೊಟ್ಟದೆ. ಗುಡ್. ಈಗ ನಿಮ್ಮ ವರ್ಕಿಗೆ ಏನಾದ್ರೆ ಇಲ್ಲೇ ನಮ್ಗೆ ಇಲ್ಲಿ ಡೈರಿ ಉಂಟು. 2 ಹಸಿಗೆ ದಿನಕ್ಕೆ. ಎಲ್ಲಿ ತಗೊಂಡ್ಬಂದಿದ್ದು ಇದು? ಇದು ಬ್ರೀಡ್ ನಾವು ಇದು ಮಾಡಿದ್ವಿ, ಇನ್ಸಾಮಿನೇಷನ್ ಮಾಡಿಸಿದ್ದು. ಮೊದಲು ಇದರದ್ದು ಹಸಿ ಇತ್ತು, ಅದಕ್ಕೆ ಇನ್ಸಾಮಿನೇಷನ್ ಮಾಡಿ ಅದು ಬಂದು. ಗುಡ್. ಆಚೆ ನೋಡಿ, ಅದು ಅದೇ ಆ ಲಾಸ್ಟ್ ನೋಡಿ. ಅದು ಗಿರ್ರಾ? ಗಿರ್. ಇದು ಮಧ್ಯದ ಇದರ ಜರ್ಸಿ ಮಧ್ಯದ ಜರ್ಸಿ ಸಗಣಿ ಆಯ್ತಾ? ತೊಂದರೆ ಇಲ್ಲ. ಮಧ್ಯದ ಜರ್ಸಿ ಆಚೆ ನೋಡಿ. ಚೆನ್ನಾಗಿ ಉಂಟು. ನೀವು ಯಾವ ಗಾಡಿ ಓಡಿಸೋದು? ನಾನು 81 ಲೈಸೆನ್ಸ್ ಹೋಲ್ಡರ್. 81 ಫಸ್ಟ್ ಲೇಡಿ ಫಸ್ಟ್ ಲೇಡಿ ಏನು? ಡ್ರೈವಿಂಗಿಗೆ ಲೇಡಿ.
ಅಂದ್ರೆ ಯಾವ್ದ್ರಲ್ಲಿ ಜೀಪ್ ಗೀಪ್ ಎಲ್ಲ ಎನಿ ವೆಹಿಕಲ್ ಏನೆಲ್ಲ ಗಾಡಿ ಓಡಿಸಿರಿ? ಟ್ರ್ಯಾಕ್ಟರ್ ಓಡಿಸಿರಿ. ಜೀಪ್ ವಿತ್ ಟ್ರೈಲರ್ ಯಾವಾಗ್ಲೂ ತಗೊಂಡೋನೆ ಕೆಲಸದವ್ರನ್ನ ಟ್ರಾನ್ಸ್ಪೋರ್ಟ್. ಯೂಶುವಲಿ ನನಗೆ ಒಂದು 20 ಜನ ಇಲ್ಲೇ ಕೆಲಸದವು ಇದ್ದಾವೆ. ಸೊ ನಾನು ಗಾಡಿ ಜೀಪ್ ಮತ್ತೆ ಟ್ರೈಲರ್ಲಿ ತಗೊಂಡು ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡೆ. ಅದು ಬಿಟ್ರೆ ನನಗೆ ಎಲ್ಲ ವೆಹಿಕಲ್ ಮಾಮೂಲು ತೋಟಲೆಲ್ಲ ಇಲ್ಲಿಂದ ಕಟ್ಟೆ ಮಾಡೆಲ್ಲ ಟ್ರ್ಯಾಕ್ಟರ್ ತಗೊಂಡು ಹೋಗ್ತಿದ್ದೆ. ಈಗೀಗ ಮಕ್ಕಳು ಬೈದವೆ ಬೇಡ ತಗೊಂಡು ಹೋಗ್ಬೇಡ ಅಂತ, ಹಾಗಾಗಿ ಬನ್ನಿ ಎಲ್ಲ ವೆಹಿಕಲ್ ತಗೊಂಡೋನೆ, ಯಾವುದಂತಿಲ್ಲ. 2 ವೀಲರ್ ಅಲ್ಲಿ ವಿಜಯ್ ಸೂಪರ್, ಕೆನೆಟಿಕ್ ಎಲ್ಲನೂ ಓಡಿಸ್ತಿರಳೆ. 81 ಇಂದ ಲೈಸೆನ್ಸ್ ತಗೊಂಡಳೆ. 45 ಇಯರ್ಸ್ ಆಯ್ತು ಗಾಡಿ ಓಡಿಸಿ. ಬೇರೆ ಬೇರೆ ಕಡೆಗಳಲ್ಲಿ ಕಾಫಿಗೆ ಮೌಲ್ಯವರ್ಧನೆ ಅಂತ ಹೇಳಿ ಚರ್ಚೆ ಬಂದಿದೆ. ಅಂದ್ರೆ ಈಗ ನಿಮ್ದು ಕಾಫಿ ನೀವು ಬೇರೆ ಬೇರೆ ತುಂಬಾ ಚೆನ್ನಾಗಿ ಬೆಳಿತೀರಾ. ಆ ಕಾಫಿಯನ್ನ ತುಂಬಾ ಚೆನ್ನಾಗಿ ಬೆಳೆದ ಮೇಲೆ ಅದನ್ನ ನೀವೇ ತುಂಬಾ ಕಡೆ ಅವರೇ ಪಲ್ಪ್ ಮಾಡಿ ಪೌಡರ್ ಮಾಡಿ ಬ್ರ್ಯಾಂಡ್ ಮಾಡಿ ಮಾರ್ತಾರೆ. ಯಾವ್ದಾದ್ರು ನಿಮ್ಗೆ ಇದ್ರ ಬಗ್ಗೆ ಯೋಚನೆ ಬಂದಿದ್ಯಾ? ನನಗೆ ಹ್ಯಾಂಡ್ಸ್ ಕಮ್ಮಿ ಆಗುತ್ತೆ, ನನಗೆ ನನ್ನ ತೋಟನ ಮೇಂಟೆನೆನ್ಸೇ ಸಾಕಾಗುತ್ತೆ. ಮಕ್ಕಳು ಏನಾದರೂ ಮನ್ಸು ಮಾಡಿದ್ರೆ ಮುಂದಿನ ಜನರೇಷನ್ಗೆ ಮಾಡ್ಬೋದು. ನೀವೇನ್ ಕಾಫಿ ಬೆಳೆಸಿದ್ರೆ ಅದನ್ನ ಬ್ರ್ಯಾಂಡ್ ಮಾಡಿ ಅದನ್ನ ಮಾಡ್ಬೋದು. ಹೌದು. ಟಚಿಂಗ್ 70 ನೋಡಿದ್ರೆ ಹೇಳಲ್ಲ. ನಿಮ್ಗೆ ಇದರ ಸೀಕ್ರೆಟ್ ಏನು? ಸೀಕ್ರೆಟ್ ಆಫ್ ಬೀಯಿಂಗ್ ಯಂಗ್ ಹ್ಯಾಪಿ? ಯೋಗ ಮಣ್ಣೆ, ದಿನಕ್ಕೆ 1 ಗಂಟೆ ಯೋಗ ಮಣ್ಣೆ, 1 ಗಂಟೆ ವಾಕ್ ಮಾಡ್ತೇನೆ. ತೋಟದಲ್ಲೇ ವಾಕಿಂಗ್ ಆಗುತ್ತೆ? ಇಲ್ಲ, ಅದು ಬಿಟ್ಟು ಎಕ್ಸ್ಕ್ಲೂಡಿಂಗ್ ದಟ್ ಮಾರ್ನಿಂಗ್ 1 hour ವಾಕ್ ಮಾಡ್ತೀನಿ. ಎನಿ ಕಂಡೀಷನ್, ಕ್ಲೈಮೇಟ್ ಕಂಡೀಷನ್, ಎನಿ ಕಂಡೀಷನ್. ಇಲ್ಲಿ ಹೊರಗೆ ಎಲ್ಲ ಕಣದಲ್ಲೇ ಮಾಡ್ತೇನೆ. ಈ ಕಾಫಿ ಸೀಸನ್ ಆದ್ರೆ ಇಲ್ಲೇ ಮಾಡ್ತೇನೆ. ಓಕೆ, ಗುಡ್. ಒಂದು ಕೃಷಿ ಮಹಿಳೆ, ಒಂದು ಅಗ್ರಿಕಲ್ಚರ್ ಲೇಡಿ ದಿನಚರಿ ಹೇಗಿದೆ? ಎಷ್ಟು ಗಂಟೆ ಶುರು ಆಗ್ತದೆ ದಿನಚರಿ ನಿಮ್ದು? ಎಷ್ಟು ಗಂಟೆಗೆ ಹೇಳ್ತೀರಾ? ನಾನು 4:30 ಹೇಳ್ತೇನೆ. 4:30? ಹೌದು. ಆಮೇಲೆ 4:30 ಇಂದ ಅರ್ಧ ಗಂಟೆ ಪೂಜೆ ಮಾಡಿ, ಅದೇ ಮಾಮೂಲು ನಂದು ಎಲ್ಲ ಕೆಲಸ ಆದ್ಮೇಲೆ ದೇವ್ರ ಪೂಜೆ ಮಾಡಿ ನಾಯಿಗೆಲ್ಲ ಅನ್ನ ಹಾಕಿ ಮತ್ತೆ ವಾಕ್ ಹೋಗ್ತೇನೆ. 6:15 ಗಂಟೆಗೆ ಒಳಗೆ ಬರ್ತೇನೆ. 6:15 ಅಡಿಗೆ, ಸೊಸೆನು ನಾನು ಸೇರ್ಕೊಂಡು ಅಡಿಗೆ ಮಾಡ್ತೀವಿ. ಬ್ರೇಕ್ಫಾಸ್ಟ್, ಮಧ್ಯಾಹ್ನದ ಊಟ, ಅವನಿಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ 7:30ಗೆ ಸ್ನಾನ ಮಾಡಿ ನಾನು ಬ್ರೇಕ್ಫಾಸ್ಟ್ ಮಾಡಿ 8ಗೆ ನಾನು ಹೊರಗೆ ಬರಬೇಕು. 8ಗೆ ಹೊರಗೆ? ಕೆಲಸದವ್ರು ಬಂದಿರ್ತಾರೆ. ಹೌದು. ಎಲ್ಲ ಕೆಲಸಕ್ಕೂ ಅವ್ರನ್ನ ಏನೇನು ಮಾಡ್ಬೇಕು, ಹೆಂಗೆ. ನಿಮ್ಮ ಟಿಫಿನ್ ಬಾಕ್ಸ್ ಯಾವಾಗ ರೆಡಿ ಆಗುತ್ತೆ? ನಾನು ಆಗ್ಲೇ ರೆಡಿ ಮಾಡ್ಕೊಂಡು ಬಿಡ್ತೀನಿ. ನೀವು ನಿಮ್ಮ ಬೇರೆ ತೋಟಕ್ಕೆ ಹೋದ್ರೆ ವಾಪಸ್ ಮಧ್ಯಾಹ್ನ ಊಟಕ್ಕೆ ಅಂತ ಬರೋದಿಲ್ಲ. ಯೂಶುವಲಿ ಬರೋದಿಲ್ಲ. ಕೆಲಸದವರಿಗೆ ಅವ್ರು ತಗೊಳ್ತಾರೆ ಟಿಫಿನ್? ಅವರು ತಗೊಳ್ತಾರೆ. ಟಿಫಿನ್ ಆಗಿ ಟಿಫಿನ್, ವಾಟರ್ ಬಾಕ್ಸ್. ಹೌದು. ಆಮೇಲೆ ಸಂಜೆನೆ ಬರೋದು. ಎಷ್ಟು ಗಂಟೆ ಕೆಲಸ ಬಿಡೋದು? ಹಿಡಿಯೋದು 8 to 4? 8 ಅಂದ್ರೆ ಒಂದು 15 ಮಿನಿಟ್ಸ್ ಇಲ್ಲಿ ಕೆಲಸ ಮಾಡಿಸ್ತೀನಿ. ಗಾರ್ಡನಿಂಗ್, ನೀರು, ಇದಕ್ಕೆ ಕಣ ಗುಡ್ಸೋದು, ಅದು ಇದು ರೋಡ್ ಗುಡ್ಸೋದು ಎಲ್ಲ ಅನ್ನುವಾಗ ಒಂದು 20 ಮಿನಿಟ್ಸ್ ಮಾಡ್ತಾರೆ. 8:20ಗೆ ಹೊರಟ್ರೆ 4ಗೆ ವಾಪಸ್. 4 ಗಂಟೆಗೆ ವಾಪಸ್ ಬರ್ತೀರಾ? 4 ಗಂಟೆಗೆ ವಾಪಸ್ ಬರ್ತೀರಾ ನೀವು? ಒಂದು ಕೃಷಿಕರಿಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಇದೆಯಾ? ಅಂದ್ರೆ ಈಗ IT BTಲೆಲ್ಲ 5 ದಿನ ಕೆಲಸ, ವೀಕ್ಲಿ 2 ದಿನ ಪಾರ್ಟಿ, ಈ ಥರ ಎಲ್ಲ ಒಂದು ಟ್ರೆಂಡ್ ಇದೆ ಈಗಿನ ಜನರೇಷನ್, ಗೊತ್ತಲ್ಲ? ಕಟ್ಟೆಮನೆ ಪ್ರೇಮ್ ಅವ್ರಿಗೆ ಯಾವತ್ತಾರು ನನಗೆ ಸೀಸನ್ ಕಾಫಿ ಎಲ್ಲ ಕುಯ್ದು ಆದ್ಮೇಲೆ ಈ ವರ್ಕ್ ಮತ್ತೆ ಲೈಫ್ ಹೆಂಗೆ ಆ ಥರ ಇದೆಯಾ? ಅಲ್ಲ ಅದೆಲ್ಲ ಮನುಷ್ಯ ಮಾಡ್ಕೊಂಡಿರೋದು ಇದೆಲ್ಲ? ಇಲ್ಲ, ನಾನು ತುಂಬಾ ಕಡೆ ಟೂರ್ ಹೋಗಿದ್ದೀನಿ, ಫಾರಿನ್ ಟೂರ್ಸ್. ಆಸ್ಟ್ರೇಲಿಯಾಕ್ಕೆ ಹೋಗಿ 1 ತಿಂಗಳಿದ್ದು ಬಂದಿದ್ದೀನಿ. ದುಬೈಗೆ 2-3 ಸಲ ಹೋಗಿದ್ದೀನಿ. ಬೇರೆ ಬೇರೆ ಕಂಟ್ರಿ. ಇತ್ತೀಚೆಗೆ ನಾವು ಸಿಂಗಾಪುರ್ಗೆ ಹೋಗಿ ಬಂದ್ವಿ. ಆಮೇಲೆ ನೋಡಿದೆ ಸ್ಟೇಟಸ್ ಅಲ್ಲಿ. ಹಾಗೆ ಅಂದ್ರೆ ನನಗೆ ಹೋಗ್ಲಿಕ್ಕೆ ಈಗ ಅಂದ್ರೂ ಜೀವ ಇಲ್ಲಿ ಎಳಿತದೆ. ಅದು ಎಲ್ಲ ಕೃಷಿಕರ ಕಥೆ ಇದೆ. ಹೌದು. ಈಗ ಏಜ್ ಆಗ್ತಾ ಇವ್ರದೊಂದು ಟೈ ಅಪ್ ಇದೆಲ್ಲ. ಅವ್ರಿಗೆ ಇನ್ಸುಲಿನ್ ಡ್ರಾವ್ ಮಾಡಬೇಕು, ಎಲ್ಲ ನುಂಗ್ಬಿಡ್ತಾರೆ. ಅದಕ್ಕೆ ಡೆಡಿಕೇಶನ್ ಅಷ್ಟೇ, ನೀವು ನೋಡ್ಕೋಬೇಕು. ಹೌದು. ಬಟ್ ಅದರ್ವೈಸ್ ಮನೆಯಿಂದ ದೂರ ಇರೋದು ನೀವು ಇಷ್ಟಪಡಲ್ಲ. ಕೃಷಿಕರಿಗೆ ತೋಟ ತುಂಬಾ ದೂರ ಇರಕ್ಕೆ ಆಗಲ್ಲ. ಮೊನ್ನೆ ನನಗೆ ಚೀಫ್ ಮಿನಿಸ್ಟರ್ ಇಂದ ಇದಾಯ್ತು, ಅವಾರ್ಡ್ ಸೆರೆಮನಿ ಆಯ್ತು. ಅವಾಗ್ಲೂ ನೈಟ್ ಹೋದೆ, ಅಗೈನ್ ನೈಟ್ ವಾಪಸ್ ಬಂದೆ. ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಯಾರಿಗೂ ಮೇಂಟೈನ್ ಮಾಡೋಕ್ಕಾಗಲ್ಲ. ನಾನು ಇರಲೇಬೇಕು. ಈ ಸೀಸನ್ ಅಂತೂ ಈಗ ಎಲ್ರಿಗೂ ಇದು ನಿಮ್ಮ ವರ್ಕ್ ಸೀಸನ್, ಪೀಕ್ ಸೀಸನ್. ಈ ಸೀಸನ್ ಅಲ್ಲಿ ಬಹಳ ವಿಚಾರಗಳು ಚರ್ಚೆ ಆಯಿತು. 40 ವರ್ಷದ ಅನುಭವದಲ್ಲಿ ಇವಾಗ ನಾನು ಏನು ನೋಡ್ತೀನಿ ಅಂತ ಹೇಳಿದ್ರೆ, ತುಂಬ ಜನ 22-24 ವರ್ಷಕ್ಕೆ IT BT ಸೇರ್ಕೊಳ್ತಾರೆ, ಬೇರೆ ಬೇರೆ ಪ್ರೊಫೆಷನ್ಗಳು. ಒಂದು 30-35 ವರ್ಷಕ್ಕೆ ಸರಿ ದುಡ್ಡು ಮಾಡಿ ಒಂಥರ ಬರ್ನ್ಔಟ್. ಇನ್ನು ನಾನು ಹೋಗ್ತೀನಿ ಕೊಡಗಿಗೆ, ಅಪ್ಪನ ತೋಟ ಮಾಡ್ತೀನಿ, ಅವ್ರ ತೋಟ ಮಾಡ್ತೀನಿ, ಕೃಷಿ ಮಾಡ್ತೀನಿ ಹೇಳಿ ಧೈರ್ಯ ಮಾಡಿ ಕೃಷಿಗೆ ಬರ್ಬೋದಾ?
ಖಂಡಿತ ಮನಸ್ಸಿದ್ರೆ ಮಾರ್ಗ ಉಂಟು. ಮಕ್ಕಳು ಈಗಿನ ಮಕ್ಕಳು ತುಂಬಾ ಟ್ಯಾಲೆಂಟ್ ಇದ್ದಾರೆ, ಎಲ್ಲನೂ ಮಾಡ್ಕೊಳ್ಳುವ ಇದು ಇದೆ, ಖಂಡಿತ ಮಾಡ್ಬೋದು. ಅಂದ್ರೆ ಈಗ ನೀವು ಕೊಡಗಿಂದ ದೂರ ಇದ್ದಾರೆ ಬೇರೆ ಬೇರೆ ಜನರು, ಅವ್ರು ವಾಪಸ್ ಕೊಡಗಿಗೆ ಬಂದು ಕೃಷಿಯಲ್ಲಿ ತೊಡಗಿಸ್ಕೊಂಡು ಕೃಷಿ ಜೀವನದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಸುಮ್ನೆ ಹಿಂಗೆ ಹೇಳೋದು అంటే ಈಗ ನಿಮಗೆ ಒಂದು ಹೆಣ್ಣು ಮಗಳಿದ್ರೆ ಒಂದು 30 ಎಕರೆ ಕಾಫಿ ತೋಟ ಇರೋರಿಗೆ ಕೊಡ್ತಾ ಇದ್ರಲ್ಲ, ITBT ಇಂಜಿನಿಯರಿಂಗ್ ಕೊಡ್ತಾ ಇದ್ರ, ಅದು ಚಾಯ್ಸ್ ಮಕ್ಕಳದು. ಲೈಫು ತೋಟದಲ್ಲಿ ಯಾವತ್ತು ಎಂಗೇಜ್ ಇರಬೇಕು, ತೋಟದಲ್ಲಿ ಎಂಗೇಜ್ ಇರಬೇಕು. ನೀವು ಕೃಷಿ ಲೈಫ್ ಕಷ್ಟ ಅಂತ ಹೇಳಲ್ಲ, ಕಷ್ಟ ಅಲ್ಲ, ಉತ್ಪತ್ತಿ ಇದೆ ಅಷ್ಟೇ, ಹಿಂದೆ ಇರಬೇಕು, ಅಷ್ಟೇ ಹಿಂದೆ ಇರಬೇಕು. ಹೌದು, ಖಂಡಿತ ಉತ್ಪತ್ತಿ ಇದೆ. ತಲಾಂತರಕ್ಕೂ ನಾವು ದುಡಿದ್ರೆ ನಮ್ಮ ಲೈಫ್ ನಮ್ಗೆ ಈಸಿ ಆಗುತ್ತೆ. ನೋ ಒನ್ ಟು ಟೆಲ್, ನೋ ಒನ್ ಟು ಆಸ್ಕ್. ನೋ ಒನ್ ಟು ಟೆಲ್, ನೋ ಒನ್ ಟು ಆಸ್ಕ್, ಯು ಆರ್ ದ ಬಾಸ್. ಇಲ್ಲಿ ಹೇಳ್ತಾರಲ್ಲ ನಮ್ಮ ಅರೆಭಾಷವರು ಕೊಡಗಲ್ಲಿ, ಐ ಮನಿ ಐ ಡ್ರಿಂಕ್. ಸ್ನೇಹಿತರೆ, ಒಂದು ಕೃಷಿಕ ಮಹಿಳೆಯಾಗಿ 40 ವರ್ಷಗಳ ಕಾಲ ಕಾಫಿ ಕೃಷಿಯಲ್ಲಿ ಇಂಟೆನ್ಸಿವ್ ಆಗಿ ಜನರ ಜೊತೆನೆ ವಿತೌಟ್ ರೈಟರು ಒಂದು ಕಾಫಿ ಕೃಷಿಯನ್ನು ಕಾಫಿ ತೋಟದ ಜೊತೆ ಬೆಳೆದು ಕೃಷಿ ಪಂಡಿತ ಹಾಗೂ ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿರುವ ಕಟ್ಟೆಮನೆ ಪ್ರೇಮ ಗಣೇಶ್ ಅವರು ಮೇಜರ್ ಕುಶನ್ ಸ್ಟುಡಿಯೋಸ್ಗೆ ಬಂದಿದ್ದಾರೆ. ಇದು ಕಾಫಿ ಸೀಸನ್ನು, ಒಂದು ಕೊಡಗಿನ ಒಂದು ಪ್ರೋಗ್ರೆಸಿವ್ ಕಾಫಿ ಕೃಷಿಕರನ್ನು ಪರಿಚಯ ಮಾಡಿಸಿ, ತೋಟ ತೋರಿಸಿ, ಕಾಫಿ ಕೃಷಿಯಲ್ಲಿರುವ ಕಷ್ಟ ನಷ್ಟ, ಸಮಸ್ಯೆಗಳು, ಸವಾಲುಗಳು, ಸಂತೋಷವನ್ನು ನಿಮ್ಮ ಜೊತೆ ಹಂಚ್ಕೋಬೇಕಿತ್ತು. ನಾನು ಕೂಡ ಕಾಫಿ ತೋಟದ ಮಧ್ಯೆ ಹುಟ್ಟಿ ಬೆಳೆದಾದ ಕಾರಣ ನಾನು ತುಂಬ ಎಂಜಾಯ್ ಮಾಡಿದೆ, ತುಂಬ ಕೇಳಿದ್ದೆ, ನಿಮ್ಮ ಜೊತೆ ಮಾತಾಡಿದ್ದೆ, ಭಾಳ ಖುಷಿ ಆಯಿತು. ನಾನು ನಿಮ್ಮ ಬಗ್ಗೆ ಏನು ಅಂದ್ಕೊಂಡಿದ್ದು ನೀವು ಅದೇ ಥರ ಅದಕ್ಕಿಂತ ಜಾಸ್ತಿ ಇಂಟೆನ್ಸಿವ್ ಆಗಿ ಕೃಷಿ ಮಾಡ್ತಾ ಇದ್ದೀರಿ. ದೇವರು ನಿಮಗೆ ಸುಖ ಸಂತೋಷ ಆಯುಷ್ಯವನ್ನು ಕರುಣಿಸಲಿ. ಇದೇ ಥರ ಡೈನಾಮಿಕ್ ಆಗಿ ಕೃಷಿ ಜೀವನ ನಿಮ್ಮ ಚೆನ್ನಾಗಿ ನಾನು ಹಾರೈಸ್ಕೊಳ್ತೇನೆ. ತುಂಬ ಸಂತೋಷ ಆಯಿತು ಡಾಕ್ಟರ್ ಕುಶವಂತ್ ಅವರಿಗೆ ಸಂದರ್ಶನ ಮಾಡಿದ್ದಕ್ಕೆ ತುಂಬ ವಂದನೆಗಳು. ಜೈ ಹಿಂದ್, ಥ್ಯಾಂಕ್ ಯು. ಇದರೊಂದೆರಡು ಫೋಟೋ